ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಒದಗಿಸಿದಂಥ ಈ ಒಂದು ಶ್ರೇಷ್ಠವಾದ ಸಭೆಯಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ವಾರದ ಮೊದಲನೇ ದಿನದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದು ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮ ನಾಮವನ್ನು ಮಹಿಮೆಪಡಿಸುವುದಕ್ಕೆ ಕೊಟ್ಟಂಥ ಅವಕಾಶಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ ತಂದೆಯೇ, ಈ ಸಂದರ್ಭದಲ್ಲಿ ಕರ್ತನೆ, ಇಂದು ನಡೆಯುವಂಥ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಲೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ಇಂದಿನ ಆರಾಧನೆ ಮೂಲಕವಾಗಿ ನಿನ್ನ ನಾಮ ನಮ್ಮ ಮಧ್ಯದಲ್ಲಿ ಮಹಿಮೆ ಹೊಂದುವಂತೆ ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ, ಇಂದು ನಡೆಯುವಂಥ ಎಲ್ಲ ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು. ಎಲ್ಲ ಆರಾಧನೆಗಳ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅದಕ್ಕಿಂತ ಮಿಗಿಲಾಗಿ ಕರ್ತನೆ, ಈ ಮುಂಜಾನೆಯಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ಸೇರಿ ಬರುವಂಥ ಪ್ರತಿಯೊಬ್ಬರು ಕರ್ತನೆ, ಆತ್ಮನಾದ ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ಕೃಪೆ ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇವೆ. ನಾವು ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ಮತ್ತು ನಾವರ್ತಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಗೆ, ಆಮೆನ್. ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಗಳನ್ನು ನಾವು ತಿಳಿಸ್ತೇವೆ. ಈ ಭಾನುವಾರ ಮತ್ತೊಂದು ಆವರ್ತಿ ನಮ್ಮ ರಕ್ಷಕನಾದ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ಕೊಟ್ಟಂಥ ಸಂದರ್ಭಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ, ದೇವರು ಕೊಟ್ಟಿರುವಂಥ ಸಂದರ್ಭವನ್ನು, ಅವಕಾಶವನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಉಪಯೋಗಿಸುವಂಥವರಾಗಿರುವ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿ ಕೊಂಡಾಡುವೆ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಆಡಿಕೊಂಡಾಡುವೆ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ, ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ. ಕರುಣಾ ಸಾಗರ
ಪಾಪಿಯ ರಕ್ಷಿಸಾದರಗಿಳಿದು ನೀ ಬಾಂಧವನೇ. ಕರುಣಾ ಸಾಗರ ಪಾಪಿಯ ರಕ್ಷಿಸಾದರಗಿಳಿದು ನೀ ಬಾಂಧವನೇ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದೆ ನನ್ನನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದೆ ನನ್ನನೆಂದಿಗೂ ಬಿಡಿಸಿದನು. ಜೀವ ಮಾರ್ಗದೋಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಜೀವ ಮಾರ್ಗದೋಳು ಹೋಗುವೆ ಹೋಗುವೆ, ಯೇಸು ರಾಜನ ಹಿಂದೆ ಹೋಗುವೆ. ಭಾಗ್ಯ ಕಾನಾನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಭಾಗ್ಯ ಕಾನಾನಿಗೆ ಸೇರುವವರೆಗೆ ಸದಾ ಆತನ ಹಿಂದೆ ಹೋಗುವೆ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸುವನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನೆಂದಿಗೂ ಬಿಡಿಸಿದನು. ಹಲ್ಲೆಲೂಯಾ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಸೊ ದೇವರಿಗೆ, ಯೇಸು ಕ್ರಿಸ್ತನಿಗೆ ಸದಾಕಾಲವು ಮಹಿಮೆಯನ್ನು ಸಲ್ಲಿಸುವಂಥದ್ದು. ಕಾರಣ ರಕ್ಷಣೆಯನ್ನು, ವಿಮೋಚನೆಯನ್ನು, ನಿತ್ಯತ್ವದ ಭರವಸೆಯನ್ನು ದೇವರು ನಮಗೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ. ಸೊ ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿ ಶಿಲುಬೆಯ ಮೇಲೆ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳಿಗೆ ಕ್ಷಮಾಪಣೆಯನ್ನು ಕಲ್ಪಿಸಿ ದೇವರ ಮಕ್ಕಳೆಂಬ ಪದವಿಯನ್ನು ಅಪೊಸ್ತಲನಾದ ಪೌಲನು ಕೊರಿಂಥ ವಿಶ್ವಾಸಿಗಳಿಗೆ ಹೇಳುವ ರೀತಿಯಲ್ಲಿ ನಮ್ಮನ್ನು ಸಮಾಧಾನಪಡಿಸಿಕೊಂಡ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿ ಕಲ್ವಾರಿಯಲ್ಲಿ ಯಜ್ಞಾರ್ಪಿತನಾಗಿ ಅರ್ಪಿಸಿ ದೇವರ ಮತ್ತು ಮನುಷ್ಯರ ನಡುವೆ ಇದ್ದಂಥ ವೈಮನಸ್ಸನ್ನ, ವಿದ್ವೇಷವನ್ನ ಪರಿಹರಿಸಿ ನಮ್ಮನ್ನು ತನ್ನೊಂದಿಗೆ ಸಮಾಧಾನಪಡಿಸಿಕೊಂಡಿದ್ದಾನೆ. ಸೊ ಹೀಗಿರಲಾಗಿ ನಾವು ಯೇಸು ರಾಜನಿಗೆ ನಾವೇನು ಸಲ್ಲಿಸಬೇಕಂತೆ? ಮಹಿಮೆಯನ್ನು ಸಲ್ಲಿಸಬೇಕು. ನೋಡಿ, ಕ್ರೈಸ್ತತ್ವ ಅನ್ನುವಂಥದ್ದು ಪ್ರಾರ್ಥಿಸಿ ಏನನ್ನಾದರೂ ಹೊಂದಿಕೊಳ್ಳುವಂಥದ್ದಲ್ಲ. ಅನೇಕರು ಕ್ರೈಸ್ತತ್ವವನ್ನ, ಕ್ರಿಸ್ತನನ್ನ ಅಥವಾ ಕ್ರಿಸ್ತನ ಕುರಿತಾಗಿ ಪಡಕೊಂಡಿರುವಂತಹ ತಿಳುವಳಿಕೆ ಅನ್ನುವಂಥದ್ದು ಏನನ್ನಾದರೂ ಅಥವಾ ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂತಹ ಒಂದು ಶಕ್ತಿ ಎಂಬ ರೀತಿಯಲ್ಲಿ. ಕ್ರೈಸ್ತತ್ವದ ಏಕೈಕ ಗುರಿ ಅನ್ನುವಂಥದ್ದು
ಕ್ರೈಸ್ತತ್ವ ಅಂದರೆ ಕ್ರಿಸ್ತನನ್ನು ಹಿಂಬಾಲಿಸುವ ಜನರ ಗುಂಪು. ಕ್ರೈಸ್ತತ್ವದ ಏಕೈಕ ಗುರಿ ಎನ್ನುವಂಥದ್ದು ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರೊಂದಿಗೆ ನಾವು ಸಂಧಾನಪಡಿಸಿಕೊಳ್ಳುವಂಥದ್ದು, ಸಮಾಧಾನವನ್ನು ಹೊಂದಿಕೊಳ್ಳುವಂಥದ್ದಾಗಿದೆ. ಸೊ ಇವತ್ತು ನಾವು ನೋಡುವಂತಹ ಕ್ರೈಸ್ತತ್ವ ಸತ್ಯವೇದದಲ್ಲಿ ಬರೆದಿರುವ ಕ್ರಿಸ್ತನ ಬೋಧನೆಗಳಿಗೆ ವ್ಯತಿರಿಕ್ತವಾಗಿ ಹೋಗುವಂಥದ್ದಾಗಿದೆ. ನೋಡಿ, ಅಪೊಸ್ತಲನಾದ ಪೌಲ ತಿಮೋಥಿಯನಿಗೆ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ಹೇಳಿದ್ದಾನೆ, ಸೊ ಅಂತ್ಯಕಾಲದಲ್ಲಿ ಜನ ಏನ್ ಮಾಡ್ತಾರೆ, ತಮ್ಮ ಕಿವಿಗಳಿಗೆ ಇಂಪಾಗುವಂತಹ ಮಾತನಾಡುವ ವ್ಯಕ್ತಿಗಳನ್ನು ನೇಮಿಸಿಕೊಳ್ತಾರೆ. ನೋಡಿ, ಕ್ರೈಸ್ತತ್ವ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಬಿಡಬೇಕೆಂಬುದಾಗಿ ಬೋಧಿಸುವಂಥದ್ದಾಗಿದೆ. ಇದು ಅನೇಕ ಕಾರ್ಯಗಳನ್ನು ಅಪ್ಪಿಕೊಳ್ಳಬೇಕೆಂಬುದಾಗಿ ತಿಳಿಸುವಂಥದ್ದು. ಸೊ ಕೆಲವು ಕಾರ್ಯಗಳನ್ನು ನಾವು ಸ್ವೀಕರಿಸಬೇಕು, ಕೆಲವು ಕಾರ್ಯಗಳನ್ನು ನಾವು ಬಿಟ್ಟು ಬಿಡಬೇಕು. ಸೊ ದೇವರು ಕ್ರಿಸ್ತನು ಸ್ವೀಕರಿಸಬೇಕೆಂಬುದಾಗಿ ಹೇಳಿರುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಷ್ಟವನ್ನ ತರುವಂಥದ್ದಾಗಿದೆ. ಸೊ ಅದರ ಫಲವಾಗಿ ಇಂದು ಅನೇಕರು ಈ ಕ್ರಿಸ್ತನ ಬದಲಾಗಿ ತಮ್ಮ ಸೌಕರ್ಯಕ್ಕೆ ಅನುಗುಣವಾಗಿ ಕ್ರಿಸ್ತನನ್ನ ರೂಪಿಸಿ ಕ್ರಿಸ್ತನನ್ನ ಆರಾಧಿಸಿ ನಾವು ಕ್ರೈಸ್ತರೆಂಬುದಾಗಿ ಕರೆದುಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಪ್ರತಿ ಕ್ರೈಸ್ತನು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು, ಕ್ರೈಸ್ತತ್ವ ಅನ್ನುವಂಥದ್ದು ಲೌಕಿಕವಾಗಿ ಆರ್ಥಿಕವಾಗಿ ಏನನ್ನಾದರೂ ಹೊಂದಿಕೊಳ್ಳುವುದಕ್ಕೆ ಇರುವಂತಹ ಒಂದು ಪಂಗಡವಲ್ಲ. ಇಂದು ಅನೇಕರು ಕ್ರಿಸ್ತನನ್ನ ಅಂಗೀಕರಿಸುವಂಥದ್ದು ತಮ್ಮ ಜೀವಿತದಲ್ಲಿ ಏನನ್ನಾದರೂ ಬಿಡುಗಡೆಯನ್ನ ಹೊಂದಿಕೊಳ್ಳಬೇಕೆಂಬ ಬಯಕೆಯಿಂದ ಮಾತ್ರ. ಆದರೆ ಕ್ರೈಸ್ತತ್ವ ಅನ್ನುವಂಥದ್ದು ನಾನು ಪ್ರಾರಂಭದ ಹೇಳಿದ ರೀತಿಯಲ್ಲಿ ತಂದೆಯಾದ ದೇವರೊಂದಿಗೆ ಮನುಷ್ಯರಾದ ನಮ್ಮಲ್ಲಿದ್ದಂಥ ವೈಮನಸ್ಸನ್ನ ಯೇಸು ಕ್ರಿಸ್ತನೆಂಬ ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ ಅವನನ್ನು ಕಲ್ವಾರಿಯ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗಿ ಅರ್ಪಿಸಿ ವೈಮನಸ್ಸಿಗೆ ಕಾರಣವಾಗಿದ್ದಂತಹ ಅಶುದ್ಧತ್ವವನ್ನ, ಅವಿಧೇಯತ್ವವನ್ನ ನಮ್ಮಿಂದ ದೂರ ಮಾಡಿ ನಮ್ಮನ್ನು ಪವಿತ್ರಗೊಳಿಸಿ ದೇವರೊಂದಿಗೆ ಸಂಧಾನಪಡಿಸಿಕೊಂಡಿರುವಂಥದ್ದಾಗಿದೆ. ನೋಡಿ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಸಂಜೆಯ ತಂಗಾಳಿಯಲ್ಲಿ ಯೆಹೋವನು ತೋಟದ ಒಳಗೆ ಇಳಿದು ಬರ್ತಾ ಇದ್ದ. ಒನ್ ಫೈನ್ ಡೇ ಯೆಹೋವನು ಬಂದಂತಹ ಸಂದರ್ಭದಲ್ಲಿ ಆದಾಮನು ಹವ್ವಳು ಯೆಹೋವನ ಕಣ್ಣಿಗೆ ಕಾಣಿಸಿಕೊಳ್ಳಬಾರದೆಂದು ತೋಟದ ಒಂದು ಪೊದೆಯಲ್ಲಿ ಒಂದು ಮರದ ಹಿಂಭಾಗದಲ್ಲಿ ಅಡಗಿಕೊಂಡಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಏನು ಸಂಭವಿಸಿತ್ತು, ಸೈತಾನ ಏನ್ ಮಾಡ್ದ, ಸರ್ಪದ ರೂಪದಲ್ಲಿ ಏನ್ ಮಾಡ್ದ, ತೋಟವನ್ನ ಪ್ರವೇಶಿಸಿ ಯೆಹೋವನು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ಏನ್ ಮಾಡ್ದ, ತನ್ನ ವಂಚನೆಯ ಮಾತುಗಳಿಂದ ತಿನ್ನಿಸ್ಬಿಟ್ಟ. ಸೊ ಇದರ ಫಲವಾಗಿ ಮನುಷ್ಯ ಏನ್ ಮಾಡ್ದ, ದೇವರಿಗೆ ಅವಿಧೇಯನಾದ. ನೋಡಿ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೀವಿ, ದೇವರು ತನ್ನ ಸ್ವರೂಪದಲ್ಲಿ ಸಾರೂಪ್ಯದಲ್ಲಿ ಮನುಷ್ಯನನ್ನ ಉಂಟು ಮಾಡ್ದ. ಅವರಿಬ್ಬರು ನಗ್ನರಾಗಿದ್ದರು, ಅವರಿಗೆ ನಾಚಿಕೆಯಾಗಲಿಲ್ಲ. ಕಾರಣ ದೇವರ ತೇಜಸ್ಸು ಅವರನ್ನ ವ್ಯಾಪಿಸಿಕೊಂಡಿತ್ತು, ದೇವರ ಪವಿತ್ರತೆ ಅವರನ್ನ ವ್ಯಾಪಿಸಿಕೊಂಡಿತ್ತು. ಅವರ ಕಣ್ಣು ಪವಿತ್ರವಾಗಿತ್ತು. ಪವಿತ್ರವಾದದರ ಫಲವಾಗಿ ಈ ನಗ್ನತೆ ಅವರಿಗೆ ಒಂದು ರೀತಿಯ ಯಾವ ಪ್ರಶ್ನೆಯನ್ನು ತರ್ತಾ ಇರಲಿಲ್ಲ. ಆದರೆ ಯಾವಾಗ ದೇವರು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನ ತಿಂದ್ರು, ದೇವರ ಪ್ರಸನ್ನತೆ ಅವರನ್ನ ಬಿಟ್ಟು ಹೋಯಿತು. ಆಗ ಅವರಿಗೆ ಗೊತ್ತಾಯ್ತು, ನಾವು ನಗ್ನರಾಗಿದ್ದೇವೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ಯಾಕೆ ಗೊತ್ತಾಗಿಲ್ಲ? ಸೊ ದೇ ಆರ್ ಇನ್ ಹೋಲಿನೆಸ್. ಸೊ ಯಾವಾಗ ಪವಿತ್ರತೆ ಅವರನ್ನ ಬಿಟ್ಟು ಹೋಯ್ತು, ಅವರಿಗೆ ಗೊತ್ತಾಯ್ತು, ವಿ ಆರ್ ನೇಕೆಡ್. ತಕ್ಷಣವಾಗಿ ಆದಾಮ ಏನ್ ಮಾಡ್ದ,
ಮರದ ಎಲೆಯನ್ನ ತೆಗೆದು ಏನ್ ಮಾಡ್ದ, ಒಂದು ತನ್ನ ನಗ್ನತೆಯನ್ನ ಮುಚ್ಚಿಕೊಂಡ. ಆದ್ರೆ ಅದು ದೀರ್ಘಕಾಲ ಬಾಳಿಕೆಗೆ ಬರ್ತಾ ಇರಲಿಲ್ಲ. ಕಾರಣ ಬಿಸಿಲು ಬಂದಾಗ ಒಣಗೋಗ್ಬಿಡ್ತು, ಬಾಡು ಹೋಗ್ಬಿಡ್ತು ಎಲೆಗಳು. ಪ್ರಿಯರೇ, ಸೊ ದೇವರು ಮನುಷ್ಯನೊಂದಿಗೆ ಒಂದು ಸಂಬಂಧವನ್ನ ಬಯಸುವಂತವನಾಗಿದ್ದ. ಆದರೆ ಅವಿಧೇಯತ್ವ ಏನ್ ಮಾಡ್ತು, ಆ ಸಂಬಂಧಕ್ಕೆ ಒಂದು ವಿರಾಮವನ್ನ ಇಡ್ತು. ನಂತರ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವನ ರೂಪವನ್ನು ತಾಳಿ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಕಲ್ವಾರಿಯಲ್ಲಿ ಯಜ್ಞಾರ್ಪಿತನಾಗಿ ಅರ್ಪಿಸಿ, ಅಪೊಸ್ತಲನಾದ ಪೇತ್ರನು ಹೇಳುವ ರೀತಿಯಲ್ಲಿ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿಪಡಿಸುತ್ತೆ ಎಂಬ ವಾಕ್ಯಕ್ಕೆ ಅನುಸಾರವಾಗಿ ಸೊ ನಮ್ಮನ್ನು ಶುದ್ಧಿಪಡಿಸಿದಾಗ ನಮ್ಗೆ ಏನಾಯ್ತು, ದೇವರೊಂದಿಗೆ, ತಂದೆಯಾದ ದೇವರೊಟ್ಟಿಗೆ ಒಂದು ಸಂಧಾನ. ಇದು ನಿಜವಾದಂತಹ ಕ್ರೈಸ್ತತ್ವ. ಸೊ ಅನೇಕರು ಇದನ್ನ ಗ್ರಹಿಸಿಕೊಳ್ಳದೆ ಆರ್ಥಿಕವಾಗಿ ಏನನ್ನಾದರೂ ಲಭಿಸುವುದಕ್ಕೆ ಇರುವಂತಹ ಮಾರ್ಗ ಎಂಬುದಾಗಿ ಕ್ರೈಸ್ತರನ್ನ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ಇದು ಅತ್ಯಂತ ವಿಪರ್ಯಾಸವಾದ ಸಂಗತಿಯಾಗಿದೆ ಎಂಬುದನ್ನು ನಾವು ಪ್ರಪ್ರಥಮವಾಗಿ ನಾವು ಮನಗಾಳಬೇಕು. ಸೊ ಇಲ್ಲಿ ಹಾಡುಗಾರ ಹೇಳ್ತಾ ಇದ್ದಾನೆ, ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆ ಎಂದಿಗಾಗಲಿ, ಕಾರಣ ರಕ್ಷಣಾನಂದವ ನೀಡಿದ ಕರ್ತನ. ಸೊ ಈ ಮುಂಜಾನೆಯಲ್ಲಿ ದೇವರು ನಮ್ಮನ್ನು ರಕ್ಷಿಸಿದನು. ನೋಡಿ, ಯೇಸು ಸ್ವಾಮಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಜಕ್ಕಾಯನು ಯೇಸುವನ್ನು ನೋಡಲು ಅಪೇಕ್ಷಿಸಿದ. ಆದರೆ ಅವನು ಗಿಡ್ಡನಾದದರ ಫಲವಾಗಿ ಆಲದ ಮರವನ್ನು ಹತ್ತಿ ಯೇಸುವನ್ನು ನೋಡುವುದಕ್ಕೆ ಪ್ರಯತ್ನಿಸಿದ. ಆ ಮರದ ಕೆಳಗೆ ಬಂದಂತ ಯೇಸು ಸ್ವಾಮಿ ಜಕ್ಕಾಯನಿಗೆ ಹೇಳಿದ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ನೋಡಿ, ಜಕ್ಕಾಯನು ತಟ್ಟನೆ ಇಳಿದು ಬಂದ. ನಂತರ ಯೇಸು ಸ್ವಾಮಿ ಹೇಳುವಂಥದ್ದು, ನಾನು ಇವತ್ತು ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ. ನೋಡಿ, ಯೇಸು ಸ್ವಾಮಿ ಐಹಿಕವಾಗಿ ಈ ಲೋಕದಲ್ಲಿ ವಾಸಿಸುವಂತಹ ಕಾಲದಲ್ಲಿ ಜಕ್ಕಾಯನಿಗೆ ಹೇಳಿದ್ದು, ಐ ವಾಂಟ್ ಟು ಸ್ಟೇ ವಿತ್ ಯು, ನಿನ್ನ ಮನೆಯಲ್ಲಿ ಇವತ್ತು ನಾನು ವಾಸ ಮಾಡ್ತೇನೆ. ತಕ್ಷಣವಾಗಿ ಯಾವಾಗ ಯೇಸು ಸ್ವಾಮಿ ಯಾವುದು ಮಾತನ್ನ ಹೇಳಿದ್ನೋ, ಯೇಸು ಕ್ರಿಸ್ತನ ಪ್ರಕಾಶ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಯೇಸುವಿನ ಪ್ರಕಾಶ ಜಕ್ಕಾಯನ ಹೃದಯದೊಳಗೆ ಪ್ರಕಾಶಗೊಳ್ತು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ವಾ? ನನ್ನ ಒಂದು ಅನಿಸಿಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ತಕ್ಷಣವಾಗಿ ಜಕ್ಕಾಯ ಹೇಳ್ತಾ ಇದ್ದಾರೆ, ಇದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದು. ಸ್ವಾಮಿ, ನಾನು ಯಾರಿದ್ದಾದರೂ ಅನ್ಯಾಯವಾಗಿ ಏನನ್ನಾದರೂ ತೆಗೆದುಕೊಂಡಿದ್ರೆ 4 ವರ್ಷ ಹಿಂದಕ್ಕೆ ಕೊಡ್ತೇನೆ. ಸೊ ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಹಂಚಿಕೊಡ್ತೇನೆ. ಯಾಕಂದ್ರೆ ಯೇಸುವಿನ ಪ್ರಕಾಶ ಜಕ್ಕಾಯನ ಹೃದಯದಲ್ಲಿ ಪ್ರಕಾಶಗೊಂಡಾಗ ಅವನಲ್ಲಿ ಅಡಕವಾಗಿದ್ದ ಪಾಪ ಏನಾಗ್ತಾ ಇದೆ, ಗೋಚರವಾಗ್ತಾ ಇದೆ. ಯಾರಿಗೆ ಗೋಚರವಾಗ್ತಾ ಇದೆ? ಜಕ್ಕಾಯನಿಗೆ ಗೋಚರವಾಗ್ತಾ ಇದೆ. ಜೀಸಸ್ ಆಲ್ರೆಡಿ ನ್ಯೂ. ಮನುಷ್ಯನ ಹೃದಯಗಳನ್ನು, ಆಲೋಚನೆಗಳನ್ನು ಯೇಸು ಸ್ವಾಮಿ ಮುಂಚಿತವಾಗಿಯೇ ಬಲ್ಲಂತವನು. ಆದರೆ ಯೇಸು ಸ್ವಾಮಿ ಜಕ್ಕಾಯನಿಗೆ ನಾನು ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ, ಯೇಸುವಿನ ಪ್ರಕಾಶವು ಜಕ್ಕಾಯನ ಹೃದಯದಲ್ಲಿ ಪ್ರಕಾಶಗೊಂಡಾಗ ಅಲ್ಲಿ ಮರೆಯಾಗಿದ್ದಂತಹ ಪಾಪ ಯಾವುದು? ಅನ್ಯಾಯವಾಗಿ ಸಂಪಾದಿಸಿಕೊಂಡದ್ದು. ಅದೇನಾಗ್ತಾ ಇದೆ? ಜಕ್ಕಾಯನ ಕಣ್ಣಿನ ಮುಂಭಾಗದಲ್ಲಿ ಬರ್ತಾ ಇದೆ. ಜಕ್ಕಾಯ ಹೇಳ್ತಾ ಇದ್ದಾನೆ, ನಾನು ನನ್ನ ಆಸ್ತಿಯನ್ನು ಬಡವರಿಗೆ ಕೊಟ್ಬಿಡ್ತೇನೆ. ನಾನು ಅನ್ಯಾಯವಾಗಿ ಸಂಪಾದಿಸಿದಲ್ಲಿ 4ರಷ್ಟು ಹಿಂದಕ್ಕೆ ಕೊಡ್ತೇನೆ. ಇದು ನಿಜವಾದಂತಹ ಕ್ರೈಸ್ತತ್ವ. ಸೊ ಇದನ್ನ, ಈ ಕ್ರಿಸ್ತನನ್ನ ಆರಾಧಿಸುವುದಕ್ಕೆ ನಾವು ಕರೆಯಲ್ಪಟ್ಟಿರುವಂಥದ್ದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರೈಸ್ತತ್ವ ಅನ್ನುವಂಥದ್ದು ಕೆಲವು ಕಾರ್ಯಗಳನ್ನು ನಾವು ಬಿಡಬೇಕು, ಕೆಲವು ಕಾರ್ಯಗಳನ್ನು ನಾವು ಸ್ವೀಕಾರ ಮಾಡಬೇಕು. ಸೊ ಬಿಡುವಂಥದ್ದು, ಸ್ವೀಕಾರ ಮಾಡುವಂಥದ್ದು ಅಂದ್ರೆ ಅದು ನಮ್ಮ ಜೀವಿತದಲ್ಲಿ ಆರ್ಥಿಕ ನಷ್ಟವನ್ನು ಉಂಟು ಮಾಡುವಂಥದ್ದಾಗಿರ್ತದೆ ಕೆಲವು ಬಾರಿ.
ನೋಡಿ, ಜಕ್ಕಾಯನ ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಸ್ವೀಕಾರ ಮಾಡಿದಾಗ ಅವನ ಆಸ್ತಿಯಲ್ಲಿ ಅರ್ಧ ಭಾಗ ಬಡವರಿಗೆ ಹೋಯಿತು. ಇನ್ನು ಉಳಿದಿರುವಂಥದ್ದು ಕೇವಲ ಅರ್ಧ ಭಾಗ. ಆ ಅರ್ಧ ಭಾಗದಲ್ಲಿ ಅನ್ಯಾಯವಾಗಿ ತೆಗೆದುಕೊಂಡ ವ್ಯಕ್ತಿಗಳಿಗೆ 4ರಷ್ಟು ಕೊಡಬೇಕು. ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಜಕ್ಕಾಯ ತನ್ನ ಮೊದಲನೆಯ ಪರಿಸ್ಥಿತಿಗೆ ಅವಸ್ಥೆಗೆ ಬಂದ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಯೋಚನೆ ಮಾಡಬೇಕು, ನಿಜವಾದ ಕ್ರೈಸ್ತತ್ವ ಏನು? ನಾವು ಯೇಸು ಸ್ವಾಮಿಗೆ ಮಹಿಮೆಯನ್ನು ಸಲ್ಲಿಸಬೇಕಾದ್ರೆ ನಾವು ಈ ರಕ್ಷಣಾನಂದವನ್ನು ಅನುಭವಿಸುವಂತ ವ್ಯಕ್ತಿಗಳಾಗಿರಬೇಕು. ಸೊ ಈ ರಕ್ಷಣಾನಂದವನ್ನು ನಾವು ಅನುಭವಿಸುವಂತ ವ್ಯಕ್ತಿಗಳಾಗಿದ್ದರೆ ನಮ್ಮ ಜೀವಿತದಲ್ಲಿ ಒಂದು ಪುನಃ ಪರಿಶೋಧನೆ. ಆದುದರಿಂದಲೇ ಪೌಲ ಹೇಳ್ತಾ ಇದ್ದನು, ಇಫ್ ಎನಿವನ್ ಇಸ್ ಇನ್ ಕ್ರೈಸ್ಟ್ ಇಸ್ ಎ ನ್ಯೂ ಕ್ರಿಯೇಷನ್. ಒಬ್ಬನು ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗ್ತಾನೆ, ಹಳೆದೆಲ್ಲ ಹೋಗ್ಬಿಡ್ತದೆ. ಯೇಸು ಸ್ವಾಮಿ ಹೇಳಿದ ಜಕ್ಕಾಯನಿಗೆ, ನಾನು ನಿನ್ನ ಮನೆಯಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ಹೇಳಿದಾಗ ಅವನಲ್ಲಿದ್ದ ಹಳೆಯ ಎಲ್ಲ ಸಂಪಾದನೆ ಹೋಗ್ಬಿಡ್ತು. ಅರ್ಧ ಭಾಗ ಬಡವರಿಗೋಯ್ತು, ಬಾಕಿ ಅರ್ಧ ಭಾಗ ಅನ್ಯಾಯವಾಗಿ ಪಡ್ಕೊಂಡಂತಹ ವ್ಯಕ್ತಿಗಳಿಗೆ ಹೋಯ್ತು. ಬಾಕಿ ಉಳಿದಿರುವಂಥದ್ದು ನನ್ನ ಭಾಷೆಗೆ ಹೇಳಬೇಕಾದ್ರೆ ಜಕ್ಕಾಯನು ಅವನ ಕುಟುಂಬ ಮಾತ್ರ. ರೆಸ್ಟ್ ಎವ್ರಿಥಿಂಗ್ ಇಸ್ ಗಾನ್. ತಯಾರಿದ್ದೇವಾ? ಈ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವುದಕ್ಕೆ ನಾವು ತಯಾರಿದ್ದೇವಾ? ಸೊ ಇಲ್ಲದೆ ಹೋದ್ರೆ ದಯವಿಟ್ಟು ಬಿಟ್ಬಿಟ್ಟು ಹೋಗ್ಬಿಡಿ ಇದನ್ನ ಜಾಗನ. ನಂತರ ಅವಾಗ ಹೇಳ್ತಾ ಅದನ್ನ, ಕುರುಡನಾಗಿದ್ದೆ, ಕರುಣೆ ತೋರಿದೆ, ಪರಮ ದೃಷ್ಟಿಯ ನೀಡಿದೆ, ಕರುಣಾ ಸಾಗರ, ಪಾಪಿಯ ರಕ್ಷಿಸ ದರಗಿಳಿದು ಬಂದನಿ. ಕುರುಡನಾಗಿದ್ದ ಯಾರು? ಜಕ್ಕಾಯ ಕುರುಡನಾಗಿದ್ದ. ಸೊ ಜಕ್ಕಾಯನ ಕಣ್ಣಿಗೆ ಕಾಣುವಂಥದ್ದು ಕೇವಲ ಹಣ ಮಾತ್ರ. ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ತಿಮೋಥಿಯನಿಗೆ ಬರೆದಂತಹ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಹಣದಾಸೆಯು ಸಕಲ ಕೆಟ್ಟತನಕ್ಕೆ ಮೂಲ. The love of money is the root of all evil. ಎಲ್ಲ ಕೆಟ್ಟತನಕ್ಕೆ ಪ್ರಾರಂಭ ಯಾವುದು? ಹಣದ ಆಸೆ. ಆದರೆ ಇವತ್ತು ಸಮಾಜ ಹಣವನ್ನು ಸಂಪಾದಿಸದೇ ಇರುವ ವ್ಯಕ್ತಿಯನ್ನು ನೋಡಿ ಹೇಳ್ತದೆ ಮೂಢ ಎಂಬುದಾಗಿ, ಮೂರ್ಖ ಎಂಬುದಾಗಿ ಸಮಾಜ ನಮ್ಮನ್ನು ಕರೀತಾರೆ. ನಮ್ಮನ್ನು ಅಂದ್ರೆ ಯಾರು ಹಣವನ್ನು ಸಂಪಾದನೆ ಮಾಡೋದಿಲ್ವ ಅಂತವರನ್ನ, ಯಾರು ಅನ್ಯಾಯವಾಗಿ ಹಣವನ್ನು ಸಂಪಾದನೆ ಮಾಡೋದಿಲ್ಲ ಅಂತವರನ್ನ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಲ್ ಕ್ರಿಶ್ಚಿಯಾನಿಟಿ. ಯಥಾರ್ಥವಾದ ಕ್ರೈಸ್ತತ್ವ ಏನೆಂಬುದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲದೆ ಹೋದರೆ ನಾವು ನಮ್ಮ ತರುವಾಯ ನಮ್ಮ ತಲೆಮಾರುಗಳು ಈ ಮಿಥ್ಯಾ ಬೋಧನೆ ಹಿಂದೆ ಹೋಗುವಂಥದ್ದಾಗಿರ್ತದೆ. ಅದು ಬಹಳ ಕಷ್ಟಕರವಾದಂತಹ ಕಾರ್ಯವಾಗಿರ್ತದೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. 146ನೇ ಕೀರ್ತನೆಯನ್ನು ಪ್ರಾರಂಭದಲ್ಲಿ ನಾವು ಓದಿಕೊಳ್ಳುವ. ಅದರ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಯೆಹೋವನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಯಾಹುವಿಗೆ ಸ್ತೋತ್ರ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣ ಬಿಡುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಪ್ರಭುಗಳಲ್ಲಿ ಭರವಸೆ ಬಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಯಾವನಿಗೆ ಯಾಕೋಬನ ದೇವರು ಸಹಾಯಕನು, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಭೂಮಿ, ಆಕಾಶ, ಸಾಗರ, ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವವನು,
ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರವನ್ನು ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ. ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ. ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ. ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಯೆಹೋವನು ಸದಾಕಾಲವೂ ಅರಸನಾಗಿರುವನು. ಚೀಯೋನೇ, ನಿನ್ನ ದೇವರು ತಲಾಂತರಕ್ಕೂ ಆಳುವನು. ಯಾಹುವಿಗೆ ಸ್ತೋತ್ರ. ಇಲ್ಲಿ ಕೀರ್ತನೆಗಾರನು ಕೀರ್ತನೆಯನ್ನು ಆರಂಭಿಸುವಂಥದ್ದು ಯಾಹುವಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡು. ನೋಡಿ, ಪ್ರಾರಂಭದ 2 ವಾಕ್ಯಗಳಲ್ಲಿ ಯಾಹುವನ್ನ ಸ್ತುತಿಸುತ್ತಾ ಈ ಕೀರ್ತನೆಯನ್ನು ಪ್ರಾರಂಭಿಸಿದಂತಹ ಕೀರ್ತನೆಗಾರ ತನ್ನೊಂದಿಗೆ ತಾನೇ ಹೇಳಿಕೊಳ್ಳುವಂಥದ್ದು, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಎಲ್ಲಿಯವರೆಗೆ? ಪ್ರಾಣವಿರುವವರೆಗೆ ಯೆಹೋವನನ್ನು ಸ್ತುತಿಸು. ಜೀವಮಾನವೆಲ್ಲ ದೇವರನ್ನು ಕೊಂಡಾಡು. ಒಬ್ಬ ಕ್ರೈಸ್ತನು ತನ್ನ ದೈನಂದಿನ ಜೀವಿತದಲ್ಲಿ ಮಾಡಬೇಕಾದಂತಹ ಏಕೈಕ ಕರ್ತವ್ಯ ಅನ್ನುವಂಥದ್ದು ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಕೊಂಡಾಡುವಂಥದ್ದು. ಅಂತ ಹೇಳ್ಬಿಟ್ಟು ಕೆಲಸ ಮಾಡಬಾರ್ದು ಎಂಬುದಾಗಿ ಅಲ್ಲ. ನೋಡಿ, ಅಪೊಸ್ತಲನಾದ ಪೌಲ ಕೊಲೊಸ್ಸೆಯ ಪತ್ರಿಕೆಯಲ್ಲಿ ಬರೆದಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವು ಜವಾಬ್ದಾರಿಗಳ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ದಾಸರ ಜವಾಬ್ದಾರಿಗಳು ಅಥವಾ ಗುಲಾಮರ ಜವಾಬ್ದಾರಿಗಳು. ಆ ಕಾಲದಲ್ಲಿ ಗುಲಾಮತ್ವ ಪ್ರಚಲಿತದಲ್ಲಿದ್ದಂಥ ಆ ಕಾಲಘಟ್ಟದಲ್ಲಿ 1ನೇ ಶತಮಾನದಲ್ಲಿ ಕ್ರೈಸ್ತತ್ವದ ಪ್ರಾರಂಭ ಆದಿಮ ಸಭೆಯಲ್ಲಿ ಅನೇಕ ಗುಲಾಮರು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಆ ಗುಲಾಮರನ್ನ ಉದ್ದೇಶಿಸಿ ಪೌಲನು ಬರೆದಿರುವಂಥದ್ದು, ದಾಸರೇ ನಿಮ್ಮ ಯಜಮಾನರಿಗೆ ಅಧೀನರಾಗಿರ್ರಿ, ಕ್ರೈಸ್ತರಾದ ಪಕ್ಷಕ್ಕೆ ಕೆಲಸವನ್ನು ಮಾಡಬಾರದು ಎಂಬುದಾಗಿ ಅಲ್ಲ. ಅದೇ ರೀತಿ ಯಜಮಾನರಿಗೆ ಕೆಲವು ಎಚ್ಚರಿಕೆಯ ಸಂದೇಶವನ್ನು ಪೌಲನು ಕೊಡುವಂಥದ್ದಾಗಿ ನೋಡುತ್ತೇವೆ. ಅಂದ್ರೆ ನಾನು ಹೇಳುವಂಥದ್ದು, ಕ್ರೈಸ್ತತ್ವ ಅನ್ನುವಂಥದ್ದು ದಿನದ 24 ತಾಸು ಹಲ್ಲೆಲೂಯಾ ಸ್ತೋತ್ರ ಹೇಳಿ ಕೂರುವಂಥದ್ದಲ್ಲ. ದೇವರು ಈ ಲೋಕದಲ್ಲಿ ನಮಗೆ ನಿರ್ವಹಿಸಬೇಕಾಗಿರುವಂತಹ ಕೆಲಸವನ್ನ ಕೊಟ್ಟಿರುವಾಗ ಆ ಕೆಲಸದಲ್ಲಿ ನಾವು ತಲ್ಲೀನರಾಗಿರ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದರೊಂದಿಗೆ ಪ್ರತಿ ಕ್ರೈಸ್ತನು ಮಾಡಬೇಕಾಗಿರುವಂಥದ್ದು ದೇವರನ್ನ ಕೊಂಡಾಡುವಂಥದ್ದು, ದೇವರನ್ನ ಸ್ತುತಿಸುವಂಥದ್ದು. ಇಲ್ಲಿ ಕೀರ್ತನೆಗಾರನು ದಾವೀದನು ಬರೆದ ಕೀರ್ತನೆ ಎಂಬುದಾಗಿ ಅನೇಕರು ಅವಕಾಶವನ್ನು ಹೇಳ್ತಾರೆ. ಅದು ಯಾರೇ ಆಗಿರಬಹುದು. ಅಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಒಂದು ಮಾತ್ರ ಹೇಳ್ತಾನೆ, ಕೆಲಸ ಇಲ್ಲದೆ ಇರುವಂಥ ವ್ಯಕ್ತಿ ಬರೆದಿರುವಂಥದ್ದಲ್ಲ ಕೀರ್ತನೆ. ಸೊ ಕೀರ್ತನೆ ಬರೆದಂತಹ ಪ್ರತಿಯೊಬ್ಬರು ಒಂದಲ್ಲ ಒಂದು ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಂತಹ ವ್ಯಕ್ತಿಗಳಾಗಿದ್ದರು. ಅತಿ ಹೆಚ್ಚು ಕೀರ್ತನೆ ಬರೆದಂತಹ ದಾವೀದ ಅರಸನಾಗಿದ್ದ. ಆಸಾಫನು ದೇವಾಲಯದಲ್ಲಿ ಹಾಡನ್ನ ಆಡುವಂತ ವ್ಯಕ್ತಿಯಾಗಿದ್ದ. ಕೋರಹಿಯರು ದೇವಾಲಯದ ಕಾವಲುಗಾರರಾಗಿದ್ರು ಹಳೆಯ ಒಡಂಬಡಿಕೆ ಕಾಲದಲ್ಲಿ. ಸೊ ಹೀಗೆ ಕೀರ್ತನೆ ಬರೆದಂತಹ ಪ್ರತಿ ವ್ಯಕ್ತಿಗಳು ಒಂದಲ್ಲ ಒಂದು ಕೆಲಸ, ದೇವರು ಅವರಿಗೆ ವಹಿಸಿದಂತಹ ಕೆಲಸದಲ್ಲಿ ತಲ್ಲೀನರಾದಂತಹ ವ್ಯಕ್ತಿಗಳಾಗಿದ್ರು. ಸೊ ಇವುಗಳ ಮಧ್ಯದಲ್ಲಿ ಅವರು ದೇವರನ್ನ ಹಾಡುವುದಕ್ಕೋಸ್ಕರವಾಗಿ ಈ ಕೀರ್ತನೆಗಳನ್ನು ರಚಿಸಿದ್ದಾರೆ. ಸೊ ಇಲ್ಲಿ ಕೀರ್ತನೆಗಾರನು ದಾವೀದನು ಹೇಳುವಂಥದ್ದು, ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸು, ಜೀವಮಾನವೆಲ್ಲ ದೇವರನ್ನು ಕೊಂಡಾಡು. ಸಂತ ಫ್ರಾನ್ಸಿಸ್ ಅಗಸ್ಟಿಸ್ ಅವರ ಆ ಒಂದು ಮಾತು
Preach the gospel. Use the word when it is necessary. When it is necessary. ಸುವಾರ್ತೆಯನ್ನು ಸಾರಿರಿ. ಅವಶ್ಯವಿದ್ದಲ್ಲಿ ಮಾತ್ರ ಪದಗಳ ಬಳಕೆಯನ್ನು ಮಾಡ್ರಿ. ಯಾವಾಗ ಒಬ್ಬ ಕ್ರೈಸ್ತ ದೇವರನ್ನ ಸ್ತುತಿಸುವಂತವನಾಗಿ, ದೇವರನ್ನ ಕೊಂಡಾಡುವಂತವನಾಗಿ ಮಾರ್ಪಡುತ್ತಾನೋ, ಅವನ ಜೀವಿತ ಒಂದು ಸುವಾರ್ತೆಯಾಗಿ ಮಾರ್ಪಡುವಂತದ್ದಾಗಿದೆ. ನೋಡಿ, 3ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ. ಡು ನಾಟ್ ಟ್ರಸ್ಟ್ ಇನ್ ಎನಿ ಹ್ಯೂಮನ್. ಮಾನವನನ್ನು ನೆಚ್ಚಬೇಡ್ರಿ. ಅಂದ್ರೆ ಅಧಿಕಾರಿಗಳ ಮೇಲೆ ನೀವು ಭರವಸೆ ಇಡಬೇಡ್ರಿ. ಯಾವ ವ್ಯಕ್ತಿಗಳ ಮೇಲೆ ನಿಮ್ಮ ಆಶ್ರಯವನ್ನು ಇಡಬೇಡ್ರಿ. ಅಂದ್ರೆ ಯಾವ ವ್ಯಕ್ತಿ ದೇವರನ್ನ ಕೊಂಡಾಡುವಂತವನಾಗಿರ್ತಾನೆ, ಯಾವ ವ್ಯಕ್ತಿ ದೇವರನ್ನ ಸ್ತುತಿಸುವಂತವನಾಗಿರ್ತಾನೆ. ಸೊ ದಾವೀದ ಹೇಳಿದ್ದಾರೆ, ಐ ಸೆಟ್ ದ ಲಾರ್ಡ್ ಬಿಫೋರ್ ಮೀ. ನಾನು ಯೆಹೋವನನ್ನು ನನ್ನ ಎದುರುಗಡೆ ಇಟ್ಟುಕೊಂಡಿದ್ದೇನೆ, ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲೋದಿಲ್ಲ. ಐ ವಿಲ್ ನೆವರ್ ಬಿ ಶೇಕನ್. ಅಲುಗಾಡಿಸುವಂತಹ ಅನುಭವಗಳು ಬರ್ತದೆ. ದಾನಿಯೇಲ ವಾಸ್ ಎ ಫೇತ್ಫುಲ್. ದಾನಿಯೇಲ ನಂಬಿಗಸ್ತನಾಗಿದ್ದ. ದಾನಿಯೇಲನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ. ದಾನಿಯೇಲನಲ್ಲಿ ಯಾವ ಅಲಸ್ಯವಾಗಲಿ ಅಕ್ರಮವಾಗಲಿ ಕಾಣಲಿಲ್ಲ. ದಾನಿಯೇಲನ ಕೆಳಗೆ 120 ದೇಶಾಧಿಪತಿಗಳು ಇದ್ರು. ಈ ದೇಶಾಧಿಪತಿಗಳು ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭವನ್ನು ಹುಡುಕುತ್ತಿರಲಾಗಿ ದಾನಿಯೇಲನ ಮೇಲೆ ಯಾವ ತಪ್ಪು ಸಿಕ್ಕಲಿಲ್ಲ. ಆತ ನಂಬಿಗಸ್ತನಾಗಿದ್ದ. ಯೋಚನೆ ಮಾಡಿ, 120 ಸಂಸ್ಥಾನದ ದೈನಂದಿನ ಲೆಕ್ಕಾಚಾರವನ್ನು ನೋಡಿಕೊಳ್ಳುವಂತಹ ಮುಖ್ಯ ಲೆಕ್ಕಾಧಿಕಾರಿ ಯಾರು? ದಾನಿಯೇಲ. ಆಯಾ ದಿನದ ಕೆಲಸವನ್ನು ಆಯಾ ದಿನದಲ್ಲಿ ಮಾಡಿ ಮುಗಿಸುವಂತಹ ವ್ಯಕ್ತಿ. ಆದರೆ ದಾನಿಯೇಲನ ಪ್ರವಾದನ ಗ್ರಂಥವನ್ನು ಇದೇ 6ನೇ ಅಧ್ಯಾಯದಲ್ಲಿ ನೋಡುವಂತಹ ಸಂದರ್ಭದಲ್ಲಿ ದಾನಿಯೇಲನು ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ಕಡೆಗೆ ಹೋಗಿ ತನ್ನ ದೇವರಾದ ಯೆಹೋವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತವನಾಗಿದ್ದ. 120 ಸಂಸ್ಥಾನದ ಲೆಕ್ಕಾಚಾರವನ್ನ, ಅದರ ಆಳ್ವಿಕೆಯನ್ನ ನೋಡಿಕೊಳ್ಳುತ್ತಿದ್ದಂತಹ ದಾನಿಯೇಲ ದಿನಕ್ಕೆ 3 ಆವರ್ತಿ ತನ್ನ ಜೀವಿತದಲ್ಲಿ ದೇವರಿಗೆ ಸಲ್ಲತಕ್ಕ ಸಮಯವನ್ನ ಆತನು ಸಲ್ಲಿಸುವಂತವನಾಗಿದ್ದ. ಅವನ ಜೀವಿತದಲ್ಲಿ ಪರೀಕ್ಷೆಗಳು ಬಂತು, ಕಷ್ಟಗಳು ಬಂತು. ಸಿಂಹದ ಗುಹೆಯಲ್ಲಿ ಹಾಕಲ್ಪಟ್ಟ. ಆದರೆ ವ್ಯತ್ಯಾಸ ಏನು ಅಂದ್ರೆ, ಆ ಸಿಂಹ ದಾನಿಯೇಲನನ್ನ ಏನು ಮಾಡಲಿಲ್ಲ. ಯಾವ ಉದ್ದೇಶಕ್ಕೋಸ್ಕರವಾಗಿ ಈ 120 ದೇಶಾಧಿಪತಿಗಳು ಕುಯುಕ್ತಿಯಿಂದ ದಾನಿಯೇಲನನ್ನ ಸಿಂಹದ ಗುಹೆಯಲ್ಲಿ ಹಾಕಿದ್ರು, ಆದರೆ ಆ ಉದ್ದೇಶವು ದಾನಿಯೇಲನ ಜೀವಿತದಲ್ಲಿ ನೆರವೇರಲಿಲ್ಲ. ಬದಲಿಗೆ ನಾವು ಅದೇ ಅಧ್ಯಾಯವನ್ನು ಓದುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಮಾರನೇ ದಿನದಲ್ಲಿ ಬೆಳಗ್ಗೆ ಅಶ್ವೇಶ್ವರಾಜನು ಸಿಂಹದ ಗುಹೆಯ ಬಳಿಗೆ ಬಂದು, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಮಗನೇ, ನೀನು ಆರಾಧಿಸುವ ದೇವರು ನಿನ್ನನ್ನು ಸಿಂಹದ ಬಾಯಿಯಿಂದ ಸಂರಕ್ಷಿಸಿದನು ಎಂಬುದಾಗಿ ಕೇಳಿದಾಗ ದಾನಿಯೇಲ ಹೇಳ್ತಾ ಇದ್ರೆ, ಅರಸನೇ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನ ಕಳುಹಿಸಿ ಸಿಂಹದ ಬಾಯಿಯನ್ನ ಮುಚ್ಚಿಸ್ದ. ಸೊ ಇಂದು ನಾನು ಕಳೆದ ದಿನ ನನ್ನ ಜೀವಿತದ ಅತ್ಯಂತ ಸಮಾಧಾನಕರವಾದ ದಿನವಾಗಿತ್ತು. ತಕ್ಷಣವಾಗಿ ರಾಜ ಏನ್ ಮಾಡ್ದ? ದಾನಿಯೇಲನನ್ನ ಸಿಂಹದ ಗುಹೆಯಿಂದ ಮೇಲೆ ಕೆತ್ತಿದ. ಸೊ ಯಾವ ವ್ಯಕ್ತಿಗಳು ದಾನಿಯೇಲನ ಮೇಲೆ ತಪ್ಪು ಹೋರಿಕೆಯನ್ನ ಮಾಡಿದ್ರು ಅವರನ್ನು ಕುಟುಂಬ ಸಮೇತವಾಗಿ ಗುಹೆಯಲ್ಲಿ ಹಾಕಲು ಅವರು ಗುಹೆಯ ತಳಭಾಗವನ್ನು ತಲುಪುವುದರ ಒಳಗೆ ಸಿಂಹವು ಅವರನ್ನು ಸೀಳಿಬಿಟ್ಟಿತ್ತು. 34ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಆತನನ್ನೇ ದೃಷ್ಟಿಸಿದರು, ಪ್ರಕಾಶ ಹೊಂದಿದ್ದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರೀತಿಯ ಕ್ರೈಸ್ತರೇ,
ಸೊ ನಾವು ಪ್ರಭುಗಳಲ್ಲಿ ಭರವಸೆ ಬಿಡಬಾರ್ದು, ಮಾನವರನ್ನು ನೆಚ್ಚಬಾರ್ದು. ಬದಲಾಗಿ ನಾವೇನ್ ಮಾಡಬೇಕು? ಜೀವಮಾನವೆಲ್ಲ ದೇವರನ್ನು ಕೊಂಡಾಡುವಂತವರಾಗಿರಬೇಕು. ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಹಿಸ್ ರೈಚಸ್ನೆಸ್ ಅಂಡ್ ಆಲ್ ಥಿಂಗ್ಸ್ ಶಾಲ್ ಬಿ ಹ್ಯಾಡೆಡ್ ಅಂಟು ಯು. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡ್ರಿ, ಅದರೊಟ್ಟಿಗೆ ಎಲ್ಲವೂ ನಿಮಗೆ ಸಿಗ್ತದೆ. ಎಲ್ಲವೂ ಅಂದ್ರೆ ಏನು? ಇದೇ ಮತ್ತಾಯನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡ್ಕೊಬೇಕು, ಏನು ಕುಡಿಬೇಕು, ಏನು ಹೊತ್ಕೊಬೇಕು ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಸೊ ದೇವ್ರಿಗೆ ಗೊತ್ತು ನಿಮಗೆ ಏನು ಊಟ ಕೊಡಬೇಕು. ಯಾವಾಗ ಚಿಕನ್ ಬಿರಿಯಾನಿ ಕೊಡಬೇಕು ದೇವರಿಗೆ ಗೊತ್ತು, ಯಾವಾಗ ಅನ್ನ ಸಾಂಬಾರು ಕೊಡಬೇಕು ದೇವರಿಗೆ ಗೊತ್ತು, ಯಾವಾಗ ಮೊಸರನ್ನ ಕೊಡಬೇಕು ದೇವರಿಗೆ ಗೊತ್ತು. ಯು ನೋ ಎವ್ರಿಥಿಂಗ್. ಸೊ ದೇವರು ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾನೆ ಹೊರತು ನಮ್ಮ ಅತ್ಯಾಗ್ರಹಗಳನ್ನು ಪೂರೈಸೋದಿಲ್ಲ. ಮಹಾತ್ಮ ಗಾಂಧಿಯವರು ಹೇಳಿರುವಂಥದ್ದು, ನೇಚರ್ ವಿಲ್ ಗಿವ್ ಅವರ್ ನೀಡ್ಸ್ ನಾಟ್ ಅವರ್ ಗ್ರೀಡ್ಸ್. ಪರಿಸರ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತದೆ, ಆದರೆ ನಮ್ಮ ಅತಿ ಆಸೆಯನ್ನು ಪೂರೈಸೋದಿಲ್ಲ. ಗಾಡ್ ನೋ ವಾಟ್ ವಿ ನೀಡ್, ಗಾಡ್ ನೋ ವಾಟ್ ಐ ನೀಡ್. ಸೊ ನನಗೆ ಏನು ಬೇಕು, ನನ್ನ ಮಕ್ಕಳಿಗೆ ಏನು ಬೇಕು. ಸೊ ನನ್ನ ಮಕ್ಕಳಿಗೆ ಬೇಕಾಗಿರುವಂಥದ್ದು ವಿದ್ಯಾಭ್ಯಾಸ ಹೊರತು ಮರ್ಸಿಡೀಸ್ ಕಾರ್ ಅಲ್ಲ. ಗಾಡ್ ನ್ಯೂ ದಟ್. ಗಾಡ್ ವಿಲ್ ಪ್ರೊವೈಡ್. ಅದನ್ನ ದೇವ್ರು ಕೊಡ್ತಾನೆ, ಸಾಕು. ದಟ್ಸ್ ಎನಫ್ ಫಾರ್ ಅಸ್. ಇಲ್ಲಿ ಹೇಳ್ತಾ ಇದ್ದಾನೆ, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಮಾನವರನ್ನು ನೆಚ್ಚಬೇಡ್ರಿ. ಬದಲಾಗಿ ಏನ್ ಮಾಡ್ಬೇಕಂತೆ? ಯೆಹೋವನಲ್ಲಿ ಮಾತ್ರ ಆಶ್ರಯಿಸಿರಿ. 7ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಹಸಿದವರಿಗೆ ಆಹಾರ ಕೊಡ್ತಾನೆ. ನಾನು ಹೇಳುದಲ್ಲ, ಗಾಡ್ ಶಲ್ ಸಪ್ಲೈ ಆಲ್ ಮೈ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್. ಪೌಲ ಹೇಳ್ತಾ ಇದ್ದಾನೆ. ಪೌಲ ರೋಮಾಸ್ ಕಾರಾಗೃಹದಲ್ಲಿರುವಂತಹ ಸಂದರ್ಭದಲ್ಲಿ ಫಿಲಿಪ್ಪ ಸಭೆ ಏನ್ ಮಾಡಿದ್ರು? ಅವರಿಗೆ ಸ್ವಲ್ಪ ಆರ್ಥಿಕ ಸಹಾಯವನ್ನು ಕೊಟ್ಟರು. ಗಾಡ್ ವಿಲ್ ಪ್ರೊವೈಡ್ ಮೈ ನೀಡ್. ಆಲ್ ಮೈ ನೀಡ್ ಅಂದ್ರೆ ಏನು? ಆ ಸಂದರ್ಭಕ್ಕೆ ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಡ್ತಾನೆ ದೇವರು. ನೋಡಿ, ಸೊಲೊಮೋನನ ಪ್ರಾರ್ಥನೆ, ಯಾವ ಸಂದರ್ಭದಲ್ಲಿ ಸೊಲೊಮೋನ ಈ ಪ್ರಾರ್ಥನೆಯನ್ನು ಮಾಡಿದ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಸೊಲೊಮೋನ ಈ ರೀತಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದಾನೆ, ಯೆಹೋವನ ದೇವರೇ, ನನಗೆ ಐಶ್ವರ್ಯವನ್ನು ಕೊಡಬೇಡ. ಸೊ ಐಶ್ವರ್ಯವಂತನಾಗಿ ನಾ ಯೆಹೋವನು ಯಾರೆಂಬುದಾಗಿ ಕೇಳೋದಕ್ಕೆ ನನಗೆ ಬಡತನ ಕೊಡಬೇಡ. ಬಡತನದ ಫಲವಾಗಿ ನಾನು ಕಳ್ಳನಾಗುವುದಕ್ಕೆ ಆಸ್ಪದವಾಗದೆ ನನ್ನ ದೈನಂದಿನ ಜೀವಿತಕ್ಕೆ ಬೇಕಾದದನ್ನು ಕೊಡು. ಯೇಸು ಕಲಿಸಿದ ಪ್ರಾರ್ಥನೆಯಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದೇನು? ಅದರ 11ನೇ ವಾಕ್ಯ, ಮತ್ತಾಯ 6:11, ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಗಿವ್ ಅಸ್ ಅವರ್ ಡೈಲಿ ಬ್ರೆಡ್. ಆದರೆ ನಾನು ಹೇಳ್ತೇನೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಲಕ್ಷಗಟ್ಟಲೆ ಡೆಪಾಸಿಟ್ ಇಟ್ಕೊಂಡು ನಿಮಗೂ ನಿಮ್ಮ ತರುವಾಯ ನಿಮ್ಮ ಸಂತತಿಯ ಸಂತತಿಗೆ ಬೇಕಾದಷ್ಟು ಸಂಪಾದಿಸಿ ದಯವಿಟ್ಟು ಈ ಪ್ರಾರ್ಥನೆಯನ್ನು ಹೇಳಬೇಡಿ. ಅದು ನೀವು ಮಾಡುವಂತ ದೊಡ್ಡ ಪಾಪ. ಅದು ತಿಂದು ತೇಗದ್ರೇನು, ಕರಗದಷ್ಟು ಸಂಪಾದನೆಯನ್ನ ಮಾಡಿ ಯಾವ ಕ್ರೈಸ್ತನಿಗೂ ಈ ಒಂದು ಪ್ರಾರ್ಥನೆಯನ್ನ ಮಾಡುವುದಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಅನುದಿನ ಆಹಾರವನ್ನು ದಯಪಾಲಿಸು ಅಂತ ಹೇಳ್ಬಿಟ್ಟು ಎಲ್ಲವನ್ನ ಎಸಿಬೇಕು ಎಂಬುದಾಗಿ ಎಲ್ಲ ಪ್ರಿಯರೇ, ಅವರ್ ಫಸ್ಟ್ ಪ್ರಯಾರಿಟಿ ಆಲ್ವೇಸ್ ಗಾಡ್. ನಮ್ಮ ಮೊದಲ ಪ್ರಯಾರಿಟಿ ಅನ್ನುವಂಥ ಸ್ಥಾನ ಅನ್ನುವಂಥದ್ದು ಯಾವಾಗಲೂ ದೇವರಾಗಿರಬೇಕು. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ಯೆಹೋವನು ಕುರುಡರಿಗೆ ಕಣ್ಣು ಕೊಡ್ತಾನೆ, ಕುಗ್ಗಿದವರನ್ನ ಉದ್ಧರಿಸ್ತಾನೆ, ನೀತಿವಂತರನ್ನ ಪ್ರೀತಿಸ್ತಾನೆ, ಪರದೇಶದರನ್ನ ಕಾಪಾಡ್ತಾನೆ, ಅನಾಥರಿಗೆ ವಿಧವೆಯರಿಗೆ ಆಧಾರವಾಗಿದ್ದಾನೆ. ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡ್ತಾನೆ. ಸೊ ನಾವು ದೇವರನ್ನ ಸ್ತುತಿಸುವಂತವರಾಗಿದ್ದೇವೆ, ನಾವು ದೇವರನ್ನ ಕೊಂಡಾಡುವಂತವರಾಗಿದ್ದೇವ.
ಈ ಒಂದು ಪ್ರಶ್ನೆಯನ್ನ ನಮಗೆ ನಾವು ಕೇಳಿಕೊಳ್ಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯರೇ, ಇದು ನಾವು ಧ್ಯಾನ ಮಾಡುವಂಥದ್ದು ಡಿಸಬಿಲಿಟಿ, ಅಂಗವೈಕಲ್ಯ, ಕೇರ್ ಅಂಡ್ ಹಾನರ್. ನಾವು ಓದಿದ ಕೀರ್ತನೆಯಲ್ಲಿ ಅದರ 8ನೇ ವಾಕ್ಯದಲ್ಲಿ ನಾವು ನೋಡಿದಿವೆ, ಯೆಹೋವನು ಕುರುಡರಿಗೆ ಕಣ್ಣು ಕೊಡ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸ್ತಾನೆ. ಸೊ ಇಂದು ನಾವು ವಾಸಿಸುವಂತಹ ಸಮಾಜದಲ್ಲಿ ಒಂದು ಒಳ್ಳೆಯ ಪಾಲು ಜನರನ್ನ, ಪ್ರತ್ಯೇಕವಾಗಿ ಅಂಗವೈಕಲ್ಯತೆಯನ್ನು ಅನುಭವಿಸುವಂತಹ ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಪ್ರಾಚೀನ ಕಾಲದಲ್ಲಿ ಅಂಗವೈಕಲ್ಯ ಅನ್ನುವಂಥದ್ದು ಅಥವಾ ಅಂಗವೈಕಲ್ಯದಿಂದ ಒಬ್ಬ ವ್ಯಕ್ತಿ ಜನನವನ್ನ ತಾಳಿದ್ರೆ ಅವನನ್ನು ಶಪಿಸಲ್ಪಟ್ಟವನು ಎಂಬುದಾಗಿ ಪರಿಗಣಿಸ್ತಾ ಇದ್ರು. ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನ ಕಂಡ್ರು. ಆಗ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ಗುರುವೇ, ಇವನು ಕುರುಡನಾಗಿ ಹುಟ್ಟಲು ಯಾರು ಪಾಪ ಮಾಡಿದ್ರು? ಇವನು, ಇವನ ತಂದೆ ತಾಯಿಗಳು? ನೋಡಿ, ಯೇಸು ಸ್ವಾಮಿಯ ಸಂಗಡ ಯೇಸುವಿನ ಬೋಧನೆಯನ್ನ ಕೇಳಿ ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಸದ್ವರ್ತಮಾನವನ್ನ ಕೇಳಿ ಪರಲೋಕ ರಾಜ್ಯದ ಕುರಿತಾಗಿರುವಂತಹ ಗುಡಾರ್ಥವನ್ನ ತಿಳುಕೊಂಡಂತಹ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಕೇಳುವಂಥದ್ದು, ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಯಾರು ಪಾಪ ಮಾಡಿದ್ರು? ಕಾರಣ ಅಂದಿನ ಸಮಾಜದಲ್ಲಿ ಅಂದಿನ ಜನರ ಮನಸ್ಸಿನಲ್ಲಿ ಇದ್ದಂತಹ ಒಂದು ಚಿಂತೆ, ಒಬ್ಬ ವ್ಯಕ್ತಿ ಅಂಗವೈಕಲ್ಯತೆಯಿಂದ ಕೂಡಿದವನಾಗಿ ಜನಿಸಿದರೆ ಅದರ ಅರ್ಥ ಅವನು ಪಾಪಿಷ್ಟನು, ಶಪಿಸಲ್ಪಟ್ಟಂತಹ ಕುಟುಂಬ. ಇಲ್ಲಿ ಶಿಷ್ಯರು ಕೇಳುವಂಥದ್ದು, ಹೂ ಸಿನ್ಡ್? ಇವನು, ನನಗೆ ಅರ್ಥ ಆಗ್ತಾ ಇಲ್ಲ. ಅದೇ ತಾಯಿಯ ಉದರದಲ್ಲಿರುವಂತಹ ಮಗು, ಔಕ್ಯಾನ್ ಇಲ್ಲಾಂದ್ರೆ ಹುಟ್ಟಿದ ಮೇಲೆ ಒಂದು 10-15 ವರ್ಷ ಆದ್ಮೇಲೆ ಅವನು ಪಾಪ ಮಾಡಿ ಅವನು ಕುರುಡಾಗಿರ್ಬೇಕಷ್ಟೇ. ತಾಯಿಯ ಉದರದಲ್ಲಿ ಹೆಂಗಿದ್ರು ಒಂದು ಮಗುಗೆ ಪಾಪ ಮಾಡಕ್ಕಾಗಲ್ಲ. ಆದ್ರೆ ಶಿಷ್ಯರ ಪ್ರಶ್ನೆ, ಹೂ ಸಿನ್ಡ್? ಯಾರು ಪಾಪ ಮಾಡಿದರು ಎಂಬುದಾಗಿ ಒಂದು ಪ್ರಶ್ನೆನ ಕೇಳಿ, ದ ಸಬ್ ಕ್ವಶನ್ ಇಸ್ ಇವನು, ವೆದರ್ ಹಿ ಆರ್ ಹಿಸ್ ಪೇರೆಂಟ್ಸ್, ಇವನ ತಂದೆ ತಾಯಿಗಳು. ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಿಲ್ಲ, ಬದಲಿಗೆ ದೇವರ ಕ್ರಿಯೆ ಇವನಲ್ಲಿ ತೋರಿ ಬರುವುದಕ್ಕೋಸ್ಕರ ಇದಾಯಿತು. ಅಂದ್ರೆ ಯೇಸು ಸ್ವಾಮಿ ಅವರ ಮನಸ್ಥಿತಿಯನ್ನ ಬದಲಾಯಿಸ್ತಾ ಇದ್ದಾನಲ್ಲಿ. ಯೇಸು ಸ್ವಾಮಿಯ ಸಂಗಡ ನಡೆಯುವಂತಹ ವ್ಯಕ್ತಿಗಳಾಗಿದ್ರು ಸಹ ಅವರು ಲೋಕದಲ್ಲಿ ಕಾಣುವಂತಹ ಕೆಲವು ಸಂಗತಿಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಅವರು ಯೋಚಿಸುವಂಥದ್ದು, ದಿಸ್ ಇಸ್ ಬಿಕಾಸ್ ಆಫ್ ಕರ್ಸ್, ಶಾಪದ ಫಲವಾಗಿ. ಅನೇಕ ಸಂದರ್ಭದಲ್ಲಿ ನಾವು ಇದೇ ಗುಂಪಿಗೆ ಸೇರಿದವರು ಯಾವುದಾದರೂ ಕುಟುಂಬದಲ್ಲಿ ಕಷ್ಟವೋ ಅಥವಾ ಅಕಾಲಿಕ ಮರಣವೋ ಇಲ್ಲ ಅಂಗವೈಕಲ್ಯದಿಂದ ಕೂಡಿದ ಮಕ್ಕಳ ಜನನವೋ ಅಥವಾ ಅಪಘಾತವೋ, ಸೊ ಇಂತಹ ಕಾರ್ಯಗಳು ಸಂಭವಿಸುವಂತಹ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಇದು ದೇವರ ನ್ಯಾಯ ತೀರ್ಪು, ದೇವರ ನ್ಯಾಯವಿಧಿ, ಇದು ಶಾಪ. ಎರಡು ಕಾಲು, ಎರಡು ಕೈ, ಎರಡು ಕಣ್ಣು, ಒಂದು ಮೂಗು, ಒಂದು ಬಾಯಿ, ಒಂದು ನಾಲಿಗೆ, ಮಾತನಾಡುವುದಕ್ಕೆ ಬೇಕಾದ ಸಾಮರ್ಥ್ಯ.
ಸೊ ಇದು ಇದ್ದದರ ಫಲವಾಗಿ ನಾವು ನೆನೆಸುವಂಥದ್ದು ವಿ ಆರ್ ಪರ್ಫೆಕ್ಟ್. ಒಂದು ಕಣ್ಣಿಲ್ಲದವನ ಅಥವಾ ಎರಡು ಕಣ್ಣಿಲ್ಲದ ವ್ಯಕ್ತಿಯನ್ನ ಕಾಣುವಂತ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಡಿಸೇಬಲ್ ಪರ್ಸನ್, ಐ ಆಮ್ ಏಬಲ್ ಪರ್ಸನ್. ಡಿಸೆಬಿಲಿಟಿ. ಸೊ ಡಿಸೆಬಿಲಿಟಿ ಅಂತ ಹೇಳಿದ್ರೆ ಕೇವಲ ಶಾರೀರಿಕವಾಗಿ ಇರುವಂಥದ್ದು ಮಾತ್ರವಲ್ಲ. ಎರಡು ಕಣ್ಣು, ಎರಡು ಕಿವಿ, ಒಂದು ಮೂಗು, ಒಂದು ಬಾಯಿ, ಎರಡು ಕೈ, ಎರಡು ಕಾಲು, ಓದುವುದಕ್ಕೆ ಬೇಕಾದಂತಹ ಎಲ್ಲ ಪರಿಸ್ಥಿತಿಗಳು, ಅನುಕೂಲಗಳು ಇದ್ದು ನೀನು ಓದದೆ ಹೋದರೆ ನಿನ್ನಕ್ಕಿಂತ ಡಿಸೆಬಿಲಿಟಿ ಪರ್ಸನ್ ಲೋಕದಲ್ಲಿ ಬೇರೆ ಯಾರು ಇಲ್ಲ. ಎರಡು ಕೈ ಇಲ್ಲ, ಎರಡು ಕಾಲು ಇಲ್ಲ, ಕಣ್ಣಿಲ್ಲ, ಆದರೆ ಓದಿ ಸಮಾಜದಲ್ಲಿ ಉನ್ನತವಾದ ಶ್ರೇಣಿಯಲ್ಲಿ ಇರುವಂತಹ ವ್ಯಕ್ತಿ ಯಾರು? ಆತನ ಡಿಸೆಬಿಲಿಟಿ ಪರ್ಸನ್ ಅಥವಾ ಎಲ್ಲ ಇದ್ದು ಏನು ಇಲ್ಲದವನಾಗೆ ಇರುವಂತಹ ನೀನು ನಾನಾ ಡಿಸೆಬಿಲಿಟಿ ಪರ್ಸನ್ ಎಂಬುದನ್ನು ಈ ಮುಂಜಾನೆಯಲ್ಲಿ ನಾವು ಒಮ್ಮೆ ಯೋಚನೆ ಮಾಡಿ ನೋಡಬೇಕು. ಯಾರು ಪಾಪ ಮಾಡಿದ್ರು? ಪ್ರಶ್ನೆ. ಪ್ರತ್ಯೇಕವಾಗಿ ಕ್ರೈಸ್ತರಾದ ನಮಗಿರುವಂತಹ ಪ್ರಶ್ನೆ ಇದು. ಅನ್ಯ ಧರ್ಮದ ಜನರ ಮನೆಯಲ್ಲಿ ಏನಾದರೂ ಕಷ್ಟವನ್ನು ನೋಡಿದ್ರೆ, ಅವರ ಕುಟುಂಬದಲ್ಲಿ ಸಂಭವಿಸಿದಂಥ ಏನಾದರೂ ಅಕಾಲಿಕವಾದಂತಹ ಮರಣವನ್ನು ನೋಡಿದ್ರೆ, ಅವರ ಕುಟುಂಬದಲ್ಲಿ ಸಂಭವಿಸುವಂತಹ ಕೆಲವು ಅನಾಮಿಕವಾದ ಕಾರ್ಯಗಳನ್ನು ನೋಡಿದ್ರೆ ನಾವು ಹೇಳುವಂಥದ್ದು ಶಾಪ. ಆದರೆ ನಿನ್ನ ಕುಟುಂಬದಲ್ಲಿ ಎಲ್ಲ ಇದ್ದು 10ನೇ ಕ್ಲಾಸು ಪಾಸ್ ಆಗದೆ ಪೋಲಿ ಬಿದ್ದಿರುವಂತಹ ನಿನ್ನ ಮಗನನ್ನ ನೋಡಿ ನೀನೇನು ಹೇಳ್ತೀಯ? ಆಶೀರ್ವಾದ ಅಂತೀಯ? ಯಾರು ಪಾಪ ಮಾಡಿದ್ರು? ಇವನ ತಂದೆ ತಾಯಿಗಳು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ. ದೇವರ ಕ್ರಿಯೆ ಇವನಲ್ಲಿ ತೋರಿ ಬರೋದಕ್ಕೆ. ನಾನು ಹೇಳ್ದಲ್ಲ, ನಾವು ವಾಸಿಸುವಂತಹ ಪ್ರಪಂಚ ನಮ್ಮನ್ನು ಮೌಲ್ಯದಿಂದ ಅಳಿತದೆ. ಏನು ಮೌಲ್ಯ ಅನ್ನುವಂಥದ್ದು? ನಮ್ಮ ಕಾರ್ಯಕ್ಷಮತೆ, ನಮ್ಮ ಸೌಂದರ್ಯ, ನಮ್ಮ ಸಾಮರ್ಥ್ಯ. ಸೊ ಇವೆಲ್ಲವನ್ನು ನೋಡಿ ಜನ ನಮ್ಮನ್ನ ತೀರ್ಮಾನಿಸ್ತಾರೆ, ವೆದರ್ ವಿ ಆರ್ ಏಬಲ್ ಆರ್ ಡಿಸೇಬಲ್. ಎಷ್ಟೇ ಸೌಂದರ್ಯ ಇರುವಂತಹ ವ್ಯಕ್ತಿಯಾಗಿದ್ರೂ ಅವನಿಗೆ ಅಥವಾ ಅವಳಿಗೆ ಕೇಳಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಹೋದ್ರೆ, ಸೊ ವಿ ವಿಲ್ ಕಾಲ್ ಡಿಸೇಬಲ್ ಪರ್ಸನ್. ಎಷ್ಟೇ ಸೌಂದರ್ಯ ಇರುವಂತಹ ವ್ಯಕ್ತಿ ಅವನಿಗೆ ಕಣ್ಣಿಲ್ಲದೆ ಹೋದ್ರೆ ವಿ ವಿಲ್ ಕಾಲ್ ಹಿಮ್ ಡಿಸೇಬಲ್ ಪರ್ಸನ್. ಆದರೆ ನಮ್ಮಲ್ಲಿ ಇಲ್ಲದೆ ಇರುವಂತಹ ಸಾಮರ್ಥ್ಯ ಅವನಲ್ಲಿ ಇರುವಂತದನ್ನು ನಾವು ಯಾವತ್ತೂ ಅಂಗೀಕರಿಸೋದಿಲ್ಲ. ದಟ್ ಇಸ್ ಅ ಪ್ರಾಬ್ಲಮ್. ಪ್ರತಿ ಮಾನವರ ತೊಂದರೆ ಏನಂದ್ರೆ, ಸೊ ನಮ್ಮಲ್ಲಿ ಇಲ್ಲದೆ ಇರುವಂತಹ ಅನೇಕ ಸಾಮರ್ಥ್ಯಗಳು ಯಾರಲ್ಲಿದೆ? ವಾಟ್ ವಿ ಕಾಲ್ ಸೋ ಕಾಲ್ ಡಿಸೇಬಲ್ ಪೀಪಲ್. ಸೊ ಕಣ್ಣಿಲ್ಲದವನನ್ನ ನೋಡಿ, ಕಿವಿ ಇಲ್ಲದವನನ್ನ ನೋಡಿ, ಮಾತು ಬಾರದವನನ್ನ ನೋಡಿ ನಾವು ಡಿಸೇಬಲ್ ಎಂಬುದಾಗಿ, ಅಂಗವೈಕಲ್ಯತೆ ಉಳ್ಳ ವ್ಯಕ್ತಿ ಎಂಬುದಾಗಿ ನಾವು ಕರೆಯುವಾಗ ನಮ್ಮಲ್ಲಿ ಇಲ್ಲದೆ ಇರುವಂತ ಅನೇಕ ಸಾಮರ್ಥ್ಯ ಅವನಲ್ಲಿದೆ. ಸೊ ಇದನ್ನ ನೀನು ನಾನು ಅಂಗೀಕಾರ ಮಾಡಬೇಕು. ದಿಸ್ ಇಸ್ ವಾಟ್ ಗಾಡ್ ವಾಂಟ್ಸ್ ಫ್ರಮ್ ಅಸ್. ಇದು ದೇವರು ನಮ್ಮಿಂದ ಬಯಸುವಂತದ್ದು. ಗೊತ್ತಾ? ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ನಾವು 2 ಸಮುವೇಲ 9ನೇ ಅಧ್ಯಾಯದಲ್ಲಿ ಒಬ್ಬ ಕುಂಟನಾದ
ಮೆಫಿಬೋಶೇತನ ಕುರಿತಾಗಿ ನಾವು ನೋಡ್ತೇವೆ. ಯಾರು ಈ ಮೆಫಿಬೋಶೇತನು? ಸೌಲನ ಮೊಮ್ಮಗ, ಯೋನಾತಾನನ ಮಗ. ನೋಡಿ, ಒಂದು ಸಮುವೇಲ ಎರಡು ಸಮುವೇಲ 4ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಸೌಲ ಮತ್ತು ಯೋನಾತಾನ ಇಬ್ಬರು ಯುದ್ಧದಲ್ಲಿ ಕೊಲ್ಲಲ್ಪಟ್ಟರು. ಆಗ ಈ ಮೆಫಿಬೋಶೆತನಿಗೆ ಕೇವಲ 5 ವರ್ಷ ಪ್ರಾಯ. 2 ಸಮುವೇಲ 4 ಅದರ 4ನೇ ವಾಕ್ಯ. ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಸೌಲನ ತರುವಾಯ ಲೌಕಿಕವಾಗಿ ಹೇಳೋದಾದ್ರೆ ಸೌಲನ ತರುವಾಯ ರಾಜನಾಗಬೇಕಾದಂಥದ್ದು ಯೋನಾತಾನ. ಆದರೆ ಇಲ್ಲಿ ಸೌಲ ಮತ್ತು ಯೋನಾತಾನ ಇಬ್ಬರು ಯುದ್ಧದಲ್ಲಿ ತೀರೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಅರಸನಾಗಬೇಕಾದಂಥ ವ್ಯಕ್ತಿ ಯಾರು? ಮೆಫಿಬೋಶೇತನು. ಆದರೆ 5 ವರ್ಷ ಪ್ರಾಯ ಆದದರ ಫಲವಾಗಿ ಏನಾಯ್ತು? ತಂದೆ ತಾತ ತೀರಿ ಹೋದಂತಹ ವಿಚಾರ ಈ ಮೆಫಿಬೋಶೇತನನ್ನು ನೋಡಿಕೊಳ್ಳುತ್ತಿದ್ದಂತಹ ಸೇವಕಿಗೆ ಗೊತ್ತಾದಾಗ, ಎಲ್ಲಿ ಸೌಲನ ಬೇರೆ ಯಾರಾದರೂ ರಾಜರಾಗಬೇಕೆಂಬ ಉದ್ದೇಶದಿಂದ ಇವನನ್ನು ಕೊಲ್ತಾರೆ ಎಂಬುದಾಗಿ ನೆನೆಸಿ ಈ ಮಗುವನ್ನ ಬಚ್ಚಿಡೋದಕ್ಕೆ ಓಡೋದ್ಲು ಎತ್ಕೊಂಡು. ಆದರೆ ಅದೃಷ್ಟವಶಾತ್ ಆ ಮಗು ಕೆಳಗೆ ಬಿದ್ದುಬಿಟ್ಟು, ಬೈ ಆಕ್ಸಿಡೆಂಟ್ಲಿ ಮಗು ಕೆಳಗೆ ಬಿದ್ದೋಗ್ಬಿಡ್ತು. ಸೊ ಅಲ್ಲಿಗೇನಾಯ್ತು? ಪಾಪ ಅವನ 2 ಕಾಲು ಶಕ್ತಿಹೀನವಾಗಿ ಮಾರ್ಪಡ್ತು. ನೋಡಿ, ವಾಟ್ ಎ ಟ್ರಾಜಿಡಿ. ತಾತ ಸತ್ತೋದ, ಅದೇ ದಿನದಲ್ಲಿ ಅಪ್ಪ ಸತ್ತೋದ, ಅದೇ ದಿನದಲ್ಲಿ ಈ ಮಗುವಿಗೆ ತನ್ನ 2 ಕಾಲು ನಷ್ಟವಾಯಿತು. ಹೌ ದ ಸೊಸೈಟಿ ವಿಲ್ ಲುಕ್ ಅಟ್ ಹಿಮ್. ಸಮಾಜ ಅವನನ್ನು ಯಾವ ರೀತಿಯಾಗಿ ನೋಡದೆ ಯೋಚನೆ ಮಾಡಿ. ನಾನು ಜನಿಸಿ ಎಷ್ಟು 10 ದಿನದಲ್ಲೂ 11 ದಿನದಲ್ಲಿ ನಮ್ಮ ತಂದೆಗೆ ಹುಷಾರಿದ್ದಾಗಾಯ್ತು. ಐ ನೋ ದ ಪೇನ್. ಅದಕ್ಕೆ ಕಾರಣ ನನ್ನ ಜನನ ಎಂಬುದಾಗಿ ಹೇಳಿದಂಥ ವ್ಯಕ್ತಿಗಳಿದ್ದಾರೆ. ಐ ನೋ ದ ಡೀಪ್ ಪೇನ್ ಆಫ್ ದಟ್. ಅದಕ್ಕೆ ನಮ್ಮಪ್ಪ ಸಾಯೋ ತನಕ ನನ್ನ ಎದೆಯಲ್ಲಿ ಇಟ್ಕೊಂಡು ಸಾಕ್ದ. ಆದರೆ ಕೇವಲ 13 ವರ್ಷ ಅಷ್ಟೇ ನನಗೆ ಅವರ ಆ ಅಪ್ಪ ಜೊತೆಗೆ ಬದುಕಕ್ಕೆ ಅವಕಾಶ ಸಿಕ್ಕಿತು. ಯೋಚನೆ ಮಾಡಿ, ತಾತ ತೀರೋದ ಯುದ್ಧದಲ್ಲಿ, ಅಪ್ಪ ತೀರೋದ, ಇವನಿಗೆ 2 ಕಾಲು ನಷ್ಟವಾಯಿತು. ವಾಟ್ ದ ಸೊಸೈಟಿ ವಿಲ್ ಟೆಲ್ ಅಬೌಟ್ ಹಿಮ್. ಅವರ ಕುಟುಂಬದವರು ಏನು ಹೇಳ್ಬೋದು? ಒಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಶಪಿಸಲ್ಪಟ್ಟ ನಾಯಿ. ನೋಡಿ, 9ನೇ ಅಧ್ಯಾಯದಲ್ಲಿ ಇದೇ ಮೆಫಿಬೋಶೆತನು ದಾವೀದನಿಗೆ ಹೇಳ್ತಾ ಇದ್ದಾನೆ, ಸತ್ತಂತ ನಾಯಿಯಾದ ನನ್ನನ್ನ ನೀವು, he himself telling, I am a dead dog. ನೋಡಿ, ಸೊ ನಮಗೆ ಗೊತ್ತು, ಸೌಲ ದೇವರ ಆಜ್ಞೆಯನ್ನು ಮೀರಿದರ ಫಲವಾಗಿ ಯೆಹೋವನು ಸೌಲನ ಅರಸುತನವನ್ನ ದಾವೀದನಿಗೆ ಬದಲಾಯಿಸ್ಬಿಟ್ಟ. ಇಲ್ಲಿ ಸೌಲ ಯೋನಾತಾನರು ತೀರು ಹೋದಾಗ ಜನ ಏನ್ ಮಾಡಿದ್ರು? ದಾವೀದನನ್ನ ತಗೊಂಡು ಹೋಗ್ಬಿಟ್ಟು ಅರಸನನ್ನಾಗಿ ಮಾಡಿದ್ರು. 2 ಸಮುವೇಲ 5ನೇ ಅಧ್ಯಾಯದಲ್ಲಿ ನೋಡ್ರಿ. ಆಲ್ರೆಡಿ ಸಮುವೇಲ ತನ್ನ ದಾವೀದನ ಸಹೋದರನ ಮುಂಭಾಗದಲ್ಲಿ ಇವನನ್ನು ಅಭಿಷೇಕ ಮಾಡಿಬಿಟ್ಟಿದ್ದ. ಆದರೆ ಇಲ್ಲಿ ಸೌಲ ಯೋನಾತಾನರು ತೀರಿ ಹೋದ ಮೇಲೆ ಇಸ್ರಾಯೇಲನ್ ಮಾಡ್ಬಿಟ್ರು, ದಾವೀದನನ್ನ ಅರಸನನ್ನಾಗಿ ನೇಮಿಸ್ಕೊಂಡ್ರು. ಹೀಗೆ ಆ ದಾವೀದ ತನ್ನ ಸಾಮ್ರಾಜ್ಯ ಭಾರವನ್ನ ಒಳ್ಳೆ ರೀತಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ಅವನಿಗೆ ಒಂದು ಜ್ಞಾನೋದಯ ಆಯಿತು. 9ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತಾ ಇದೆ, ದಾವೀದನು ಸೌಲನ ಮನೆಯಲ್ಲಿ ಯಾರಾದರೂ ಉಳಿದಿರುತ್ತಾರೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾರಾದರೂ ಇದ್ದಾರ ಸೌಲನ ಮನೆಯಲ್ಲಿ? ನಾನು ಅವರಿಗೆ
ಯೋನಾತಾನನ ಸಲುವಾಗಿ ದಯ ತೋರಿಸಬೇಕು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿ ಹ್ಯಾವ್ ಟು ಕಮ್ ಟು ದ ಫಸ್ಟ್. ಒಂದು ಸಮುವೇಲ ಪುಸ್ತಕಕ್ಕೆ ಬರಬೇಕು. ಒಂದು ಸಮುವೇಲ 20ನೇ ಅಧ್ಯಾಯದಲ್ಲಿ ಸೌಲ ದಾವೀದನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇಲ್ಲಿ ದಾವೀದ ಅವನ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾನೆ. ಸೊ ಹೀಗಿರುವಾಗ ಸೌಲನ ಮಗನಾದ ಯೋನಾತಾನ ದಾವೀದನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ದ, ಲೈಕ್ ಇಸ್ ಓನ್ ಬ್ಲಡ್. ಸೊ ಇಲ್ಲಿ ಯೋನಾತಾನ ಹೇಳ್ತಾ ಇದ್ದಾರೆ, ಎನಿವೆ ಯು ವಿಲ್ ಬಿ ಕಿಂಗ್ ಒನ್ ಡೇ. ನೀನು ಒಂದು ದಿನ ರಾಜ ಆಗ್ತೀಯ, ಅದರಲ್ಲಿ ಯಾವ ಸಂಶಯ ಇಲ್ಲ. ಕಾರಣ, ಸೊ ನೀನು ದೇವರಿಂದ ಆಯ್ಕೆ ಮಾಡಲ್ಪಟ್ಟಂತಹ ವ್ಯಕ್ತಿ. ಅದು ಸೌಲನಿಗೆ ಗೊತ್ತು. ಸೌಲನಿಂದ ದೇವರ ಆತ್ಮ ಹೋಗಿ ದುರಾತ್ಮ ಬಂದಾಗ ದೇವರ ಆತ್ಮನಿಂದ ತುಂಬಲ್ಪಟ್ಟಂತಹ ದಾವೀದನನ್ನ ಕೊಲ್ಲುವುದಕ್ಕೆ ಸೌಲ ಪ್ರಯತ್ನ ಪಡ್ತಾ ಇದ್ದಾನೆ. ಆಧ್ಯಾತ್ಮಿಕದಲ್ಲಿ ಸಂಭವಿಸುವಂತಹ ಕಾರ್ಯ ಇದು. ಯಾರು ದೇವರಾತ್ಮನಿಂದ ನಡೆಸಲ್ಪಡ್ತಾರೆ ಅಂಥವರನ್ನ ಕೊಲ್ಲೋದಿಕ್ಕೆ ದುರಾತ್ಮಗಳಿಂದ ಪೀಡಿತರಾದಂತಹ ಕ್ರೈಸ್ತರು ಇದ್ದಾರೆ ಎಂಬುದನ್ನು ನೀನು ನಾನು ಮರಿಬಾರದು. ನಮ್ಮ ವಿರೋಧಿಗಳು ಲೌಕಿಕರಲ್ಲ. ಸೊ ಈ 21ನೇ ಶತಮಾನದಲ್ಲಿ ಕ್ರೈಸ್ತರಾದ ಯಥಾರ್ಥ ಕ್ರೈಸ್ತರಿಗೆ ಬರುವಂತಹ ಪೀಡನೆ ಕ್ರೈಸ್ತತ್ವದ ಹೊರಗಿನಿಂದ ಅಲ್ಲ, ಒಳಗಿನಿಂದ ಬರ್ತದೆ. ಇಲ್ಲಿ ದಾವೀದನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು ಫಿಲಿಸ್ತೀರಲ್ಲ. ನೋಡಿ, ದಾವೀದನು ಫಿಲಿಸ್ತೀರ ಪ್ರಭುವಾದ ಗೋಲಿಯಾತನನ್ನ ಕೊಂದಂತಹ ವ್ಯಕ್ತಿ. ಅದು ಕೇವಲ ಕವಣೆಯ ಮೂಲಕವಾಗಿ. ಆದರೆ ಇಲ್ಲಿ ದಾವೀದನನ್ನ ಕೊಲ್ಲುವುದಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು ಯಾರು? ಅರಸನಾದ ಸೌಲ. ದೇವರಿಂದ ಆಯ್ಕೆ ಮಾಡಲ್ಪಟ್ಟವನು ಯಾರು? ಸೌಲ ಒಂದು ಕಾಲದಲ್ಲಿ. ಆದ್ರೆ ಯೋನಾತಾನನೇ ಗೊತ್ತು, ಒನ್ ಡೇ ಡೇವಿಡ್ ವಿಲ್ ಬಿಕಮ್ ಎ ಕಿಂಗ್. ಒಂದು ದಿನ ದಾವೀದ ಏನಾಗ್ತಾನೆ? ರಾಜ ಆಗ್ತಾನೆ. ಸೊ ಇವರು ಕೆಲಸ ಮಾಡಿದ್ರು. ದಾವೀದ ಹೇಳ್ತಾರೆ, ನೋಡಪ್ಪ, ನಾನಂತೂ ನಿಮ್ಮ ಅಪ್ಪನಿಗೆ ಏನು ತಪ್ಪು ಮಾಡಲಿಲ್ಲ. 20ನೇ ಅಧ್ಯಾಯವನ್ನು ಓದಿ, 1 ಸಮುವೇಲ 20. ಆದರೆ ಅವನು ನನಗೆ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಯೋನಾತಾನ ಹೇಳಿದ, ಒಂದು ಕೆಲಸ ಮಾಡಿ, ನಾನು ನಿನ್ನ ಕುರಿತಾಗಿ ನಮ್ಮ ಅಪ್ಪನ ಜೊತೆ ಮಾತಾಡ್ತೇನೆ. ಅವನ ಮನಸ್ಸಲ್ಲಿರುವುದು ಏನು ಎಂಬುದಾಗಿ ನಾನು ತಿಳ್ಕೊಳ್ತೀನಿ. ಅಲ್ಲಿ ಹೋಗಿ ಮಾತಾಡಿದಾಗ ಗೊತ್ತಾಯ್ತು, ಸೌಲ ಹೇಳ್ತಾ ಇದ್ದಾನೆ ಅವನು ಸಾಯಲೇಬೇಕು. ಯಾರು ಸಾಯಲೇಬೇಕು? ದಾವೀದ ಸಾಯಲೇಬೇಕು. ಸೊ ಈ ವಿಚಾರವನ್ನ ಯೋನಾತಾನ ಏನ್ ಮಾಡ್ದ? ದಾವೀದನಿಗೆ ತಿಳಿಸ್ತಾ. ಆ ಸಂದರ್ಭದಲ್ಲಿ ಇಬ್ರು ಒಂದು ಒಡಂಬಡಿಕೆ ಮಾಡ್ತಾ ಇದ್ದಾರೆ. ಆ ಒಡಂಬಡಿಕೆಯಲ್ಲಿ ಯೋನಾತಾನ ಹೇಳ್ತಾ ಇದ್ದಾನೆ, ನೀನು ಯೆಹೋವನನ್ನು ನೆನೆಸಿ ನನ್ನ ಜೀವಮಾನದಲ್ಲೆಲ್ಲ ನನಗೆ ಕೃಪೆ ತೋರಿಸು. ನಾನು ಸತ್ತ ನಂತರ, ನೋಡಿ, ನಾನು ಸತ್ತ ನಂತರ ನನ್ನ ಮನೆಯ ಮೇಲೂ ಶಾಶ್ವತವಾಗಿ ನಿನ್ನ ದಯೆ ಇರಲಿ. ಇದು ದಾವೀದನು ಯೋನಾತಾನನೊಂದಿಗೆ ಮಾಡಿಕೊಂಡಂತಹ ಒಂದು ಒಡಂಬಡಿಕೆ. ಸೊ ನಾವು ಈಗ ನೋಡ್ತೀವಿ, ಆಲ್ರೆಡಿ ಯಾರು ಸತ್ತೋಗ್ಬಿಟ್ಟ? ಯೋನಾತಾನ ಸತ್ತೋಗ್ಬಿಟ್ಟಿದ್ದಾನೆ. ಈಗ ದಾವೀದ ಏನ್ ಮಾಡ್ತಾ ಇದ್ದಾನೆ? ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾನೆ, ರಾಜನಾಗಿದ್ದಾನೆ. ಸೊ ಹೀಗಿರುವಾಗ ದಾವೀದನು ಯೋನಾತಾನನಿಗೆ ಮಾಡಿಕೊಂಡ ಒಡಂಬಡಿಕೆಯನ್ನು ದೇವರು ಜ್ಞಾಪಕಕ್ಕೆ ತರ್ತಾ ಇದ್ದಾನೆ. ಬರೆದಿಲ್ಲ, ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಆವಾಗ ದಾವೀದ ಹೇಳ್ತಾ ಇದ್ದಾನೆ, ನಾನು ಸೌಲನ ಮನೆಯಲ್ಲಿ ಯಾರಾದ್ರೂ ಬದುಕಿದ್ರೆ ಅವರಿಗೆ ಯೋನಾತಾನನ ಸಲುವಾಗಿ, ನಾಟ್ ಬಿಕಾಸ್ ಆಫ್ ಸೌಲ್ ಬಟ್ ಬಿಕಾಸ್ ಆಫ್ ಜೋನಾಥಾನ್, ದಯ ತೋರಿಸ್ಬೇಕು. ಆಗ ಸೌಲನ ಮನೆಯಲ್ಲಿ ದಾಸನಾಗಿ ಇದ್ದಂಥ ಜೀಬ ಬಂದು ಹೇಳ್ತಾನೆ, ಒಬ್ಬ ಇದ್ದಾನೆ, ಅವನೆಲ್ಲಿದ್ದಾನೆ? ಲೋದೇಬಾರಲ್ಲಿದ್ದಾನೆ. ಅಮ್ಮಿಯೇಲನ ಮಗನಾದ ಮಾಕೀರನ ಮನೆಯಲ್ಲಿದ್ದಾನೆ. ಬೇರೆ ಯಾರೂ ಅಲ್ಲ, ಯೋನಾತಾನನ ಮಗನಾದಂತಹ ಮೆಫಿಬೋಶೆತನು. ಆದರೆ ಒಂದೇ ಒಂದು ತೊಂದರೆ ಏನಂದ್ರೆ, ಅವನಿಗೆ 2 ಕಾಲಿಲ್ಲ, ಕುಂಟ. ನೋಡಿ, 1 ಸಮುವೇಲ ಪುಸ್ತಕದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ
ದಾವೀದನು ಎರಡು ಸಮುವೇಲ 5ನೇ ಅಧ್ಯಾಯದಲ್ಲಿ ದಾವೀದನು ಯೆರೂಸಲೇಮ್ ಪಟ್ಟಣವನ್ನ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಹೋದ. ಸೊ ಅಲ್ಲಿ ಯೆಬೂಸಿಯರು ವಾಸವಾಗಿದ್ರು, ದೇಶ ಮೂಲ ನಿವಾಸಿಗಳಾದ ಯೆಬೂಸಿಯರು ವಾಸವಾಗಿದ್ರು. ಸೊ ಅವರು ಹೇಳ್ತಾ ಇದ್ದಾರೆ, ಯು ಕೆನಾಟ್ ಕಮ್ ಇನ್ಸೈಡ್, ನೀನು ಒಳಗೆ ಬರಕ್ ಸಾಧ್ಯವಿಲ್ಲ. ಕಾರಣ ನಮ್ಮಲ್ಲಿರುವಂತಹ ಕುರುಡರು ಕುಂಟರು ನಿಮ್ಮನ್ನ ಅಟ್ಟಿಸ್ಬಿಡ್ತಾರೆ. ಅಂದ್ರೆ ಆ ಒಂದು ಸ್ಥಳ ಕುರುಡರಿಂದ ಕುಂಟರಿಂದ ತುಂಬಲ್ಪಟ್ಟಿತ್ತು. 8ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ಆ ದಿವಸ ದಾವೀದನು ಯೆಬೂಸಿಯರನ್ನು ಜಯಿಸಬೇಕೆಂದಿರುವವನು ಜಲದ್ವಾರದಲ್ಲಿ ಹತ್ತಿ ಹೋಗಿ ದಾವೀದನಿಗೆ ಅಸಹ್ಯರಾಗಿರುವ ಕುರುಡರನ್ನು ಕುಂಟರನ್ನು ಕಂದಕದಲ್ಲಿ ನಾಶ ಮಾಡಲೆಂದು ಹೇಳುವ. ಅಂದ್ರೆ ದಾವೀದ ಕುರುಡರನ್ನ ಕುಂಟರನ್ನ ಅಸಹ್ಯವಾಗಿ ನೋಡ್ತಾ ಇದ್ದ. ಆದ್ರೆ ಇಲ್ಲಿ ದಾವೀದನಿಗೆ ಸೌಲನ ಮನೆಯಲ್ಲಿ ಯಾರಿಗಾದ್ರೂ ದಯೆ ತೋರಿಸ್ಬೇಕೆಂಬ ಒಂದು ಬಯಕೆ. ಕಾರಣ ಯೋನಾಥನನೊಂದಿಗೆ ಮಾಡಿಕೊಂಡಂತ ಒಡಂಬಡಿಕೆ ಅದು. ಆದ್ರೆ ಇಲ್ಲಿ ಏನಾಗ್ತಿದೆ, ಈ ಮೆಫಿಬೋಶೆತನು ಏನಾಗಿದ್ದಾನೆ, ಕುಂಟನಾಗ್ಬಿಟ್ಟಿದ್ದಾನೆ. 5ನೇ ಅಧ್ಯಾಯದಲ್ಲಿ ನೋಡಿದ್ವಿ, ದಾವೀದನಿಗೆ ಕುರುಡರು ಕುಂಟರು ಅಸಹ್ಯರು. ಆದ್ರೆ 9ನೇ ಅಧ್ಯಾಯದಲ್ಲಿ ಈ ಮೆಫಿಬೋಶೆತನು ಏನಾಗಿದ್ದಾನೆ, ಕುಂಟನಾಗಿದ್ದಾನೆ. ಆದರೆ ದಾವೀದ ಏನ್ ಮಾಡ್ದ ಅಲ್ಲಿ 11ನೇ ವಾಕ್ಯದಲ್ಲಿ, ಮೆಫಿಬೋಶೆತನು ರಾಜಪುತ್ರರಂತೆ ಅರಮನೆಯಲ್ಲಿ ವಾಸ ಮಾಡುವುದಕ್ಕೆ ದಾವೀದ ಅನುಮತಿ ಕೊಟ್ಟ. ಕಾರಣ ತನ್ನ ತಂದೆಯೊಂದಿಗೆ ಮಾಡಿಕೊಂಡಂತಹ ಒಡಂಬಡಿಕೆ. ಪ್ರಿಯರೇ, ವಿ ಶುಡ್ ರೆಕಗ್ನೈಸ್ ದ ಪೀಪಲ್. ನಾವು ಜನರನ್ನು ಏನು ಮಾಡಬೇಕು, ಅಂಗೀಕಾರ ಮಾಡಲೇಬೇಕು. ಅಂಗೀಕಾರ ಮಾಡುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಅವರನ್ನ ಅಂಗೀಕಾರ ಮಾಡಲೇಬೇಕು. ದಾವೀದನಿಗೆ ನನಗೆ ಇವರು ಅಸಹ್ಯರು ಎಂಬುದಾಗಿ ಹೇಳಿ ಬೇಕಾದರೆ ಮಾಕೀರನ ಮನೆಯಲ್ಲಿಯೇ ಅವನನ್ನು ಇರಿಸಬಹುದಾಗಿತ್ತು. ಅವನಿಗೆ ಸಲ್ಲತಕ್ಕದನ್ನ ದಿನಂಪ್ರತಿ ಅರಮನೆಯಿಂದ ಮಾಕೀರನ ಮನೆಗೆ ಕಳಿಸಬಹುದಾಗಿತ್ತು. ಆದರೆ ದಾವೀದನಿಗೆ ಗೊತ್ತು, ಈ ಮೆಫಿಬೋಶೆತನು ಯಾರಾಗಬೇಕಾಗಿದ್ದಂತಹ ವ್ಯಕ್ತಿ, ರಾಜನಾಗಬೇಕಾದಂತಹ ವ್ಯಕ್ತಿ. ಸರಿ, ದೇವರು ನನ್ನನ್ನ ಸೌಲನ ಬದಲಾಗಿ ನನ್ನನ್ನು ರಾಜಸ್ಥಾನದಲ್ಲಿ ಕೂರಿಸಿದ್ದಾನೆ ಅನ್ನುವಂಥದ್ದು ಆಧ್ಯಾತ್ಮಿಕವಾದಂತಹ ಸತ್ಯವಾದ ಮಾತು. ದೇರ್ ಇಸ್ ನೋ ಡೌಟ್ ಆನ್ ದಟ್. ಬಟ್ ಸ್ಟಿಲ್ ಒಂದು ಮಾನುಷಿಕವಾದ ಪರಿಗಣನೆಯಲ್ಲಿ ಪ್ರಿಯರೇ, ಹೆಲೆನ್ ಕೆಲ್ಲರ್ ಎಂಬ ಒಬ್ಬ ಹೆಣ್ಣು ಮಗಳು 1880 ಆ ಕಾಲಘಟ್ಟದಲ್ಲಿ ಅಮೆರಿಕದಲ್ಲಿ ಜನಿಸಿದ್ಲು. 18 ತಿಂಗಳು ಪ್ರಾಯ ತನಕ ಆ ಮಗಳಿಗೆ ಯಾವ ತೊಂದರೆ ಇರಲಿಲ್ಲ. ಆದರೆ 18 ತಿಂಗಳು ಪ್ರಾಯವಾದಾಗ ಆಕೆಗೆ ಏನಾಯಿತು, ದೃಷ್ಟಿ ಮತ್ತು ಕೇಳಿಸಿಕೊಳ್ಳುವಿಕೆ ನಷ್ಟವಾಗಿ ಹೋಯಿತು. 18 ತಿಂಗಳು ಆದ ಮೇಲೆ. ಸೊ ಆಕೆ ಹೇಳಿರುವಂತಹ ಒಂದು ಮಾತು ಈ ರೀತಿ ಇದೆ. ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಯನ್ನು ಸಾಮಾನ್ಯ ಮನುಷ್ಯರಂತೆ ನಡೆಸಿಕೊಳ್ಳುವವರೆಗೆ, ಆ ವ್ಯಕ್ತಿಯನ್ನು ತನ್ನ ಸ್ವಂತ ಜೀವಿತವನ್ನು ರೂಪಿಸಿಕೊಳ್ಳಲು ಪ್ರೋತ್ಸಾಹಿಸುವವರೆಗೆ ಅವನಲ್ಲಿರುವ ಸಾಮರ್ಥ್ಯವನ್ನು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅವನಿಂದ. ಪ್ರಿಯರೇ,
ಇವತ್ತು ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲೂ ಅನೇಕ ಅಂಗವೈಕಲ್ಯದಿಂದ ಕೂಡಿರುವಂತಹ ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಅವರಿಗೆ ಬೇಕಾಗಿರುವಂಥದ್ದು ನಿಮ್ಮ ಸಿಂಪತಿ ಅಲ್ಲ. ನಾನು ಪ್ರಾರಂಭದಲ್ಲಿ ಹೇಳ್ಬಿಟ್ಟೆ, ನಮ್ಗೆ 2 ಕಾಲು 2 ಕೈ 1 ಕಣ್ಣು, ಉಪಯೋಗ ಇಲ್ಲದಿರುವಂಥ ಒಂದು ಮಂಡೆ, 2 ಕಾಲು 2 ಕೈ, ತಲೆ ಇದೆ, ಅದು ಉಪಯೋಗ ಇಲ್ಲ. ಗುಡ್ ಫಾರ್ ನಥಿಂಗ್. ಸೊ ಈ ಗುಡ್ ಫಾರ್ ನಥಿಂಗ್ ಇರುವಂತ ನಾವುಗಳು ಕಣ್ಣಿಲ್ಲದ ಕಾಲಿಲ್ಲದ ವ್ಯಕ್ತಿನ ನೋಡಿ ನಾವೇನೋ ದುಡ್ಡು 10 ರೂಪಾಯಿ ಕೊಟ್ಬಿಟ್ಟು ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿರ್ತಾರೆ ನಾವು ಮಾಡ್ತೀವಿ. ಗನಂದಾರಿ ಕೆಲಸ 10 ರೂಪಾಯಿ ಕೊಡೋದು, ಕೊಡಲ್ಲ 10 ರೂಪಾಯಿ, ಕೊಡೋದು 2 ರೂಪಾಯಿ ಅಷ್ಟೇ ಕೊಡೋದು. ನಾವು ಗನಂದಾರಿ ಕೆಲಸ ನಾವು ಮಾಡ್ತಾ ಇರೋದು. ಅಂದ್ರೆ ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಗಾಡ್ ಕ್ರಿಯೇಟೆಡ್ ಇನ್ ಹಿಸ್ ಓನ್ ಇಮೇಜ್. ವಿಮೋಚನಾಕಾಂಡ 4ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಸಂಗಡ ಮಾತನಾಡಿದಂತ ಒಂದು ಮಾತು. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ವಾಕ್ಯವನ್ನು ಓದಿದ್ದೀರಾ ಎಂಬುದಾಗಿ ಗೊತ್ತಿಲ್ಲ. ಓದಕ್ಕೆ ಸಾಧ್ಯತೆ ತುಂಬಾ ಕಡಿಮೆನೆ. ಯಾಕೆ ನಮಗೆ 23ನೇ ಕೀರ್ತನೆ, 91ನೇ ಕೀರ್ತನೆ, 84ನೇ ಕೀರ್ತನೆ, ಇದು ಬಿಟ್ಬಿಟ್ರೆ ಬೇರೆ ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೊ ಇಲ್ಲಿ ಯೆಹೋವನು ಮೋಶೆಗೆ ಹೇಳುವಂಥದ್ದು, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಮೇಲ್ಭಾಗದಲ್ಲಿ ಗೊತ್ತಾಗ್ತತೆ. ಪ್ರತ್ಯೇಕವಾಗಿ 3ನೇ ಅಧ್ಯಾಯದಲ್ಲಿ ದೇವರು ಮೋಶೆಯನ್ನ ಇಸ್ರಾಯೇಲರ ವಿಮೋಚಕನನ್ನಾಗಿ ಆರಿಸ್ಕೊಡ್ತಾನೆ. ಆದ್ರೆ ಮೋಶೆ ವಿಸಂಬಿಸ್ತಾನೆ, ನಾನು ಹೋಗಲ್ಲಪ್ಪ, ನನಗೆ ಬೇಡ ಕೆಲಸ. ಅನೇಕ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. ಕೊನೆಗೆ ಹೇಳ್ತಾ ಇದ್ದಾನೆ ದೇವರಿಗೆ, ಯಾರು? ಮೋಶೆ ದೇವರಿಗೆ ಪಾಠ ಮಾಡ್ತಾ ಇದ್ದಾನೆ. ನಾವು ದೇವರಿಗೆ ಪಾಠ ಮಾಡೋರು. ಸೊ ನಮ್ಮ ಪ್ರಾರ್ಥನೆ ಅನ್ನುವುದು ದೇವರಿಗೆ ಪಾಠ ಮಾಡುವಂಥದ್ದು. ಮೊದಲು ಇದು ಮಾಡು, ಆಮೇಲೆ ಇದು ಮಾಡು, ಆಮೇಲೆ ಇದು ಮಾಡು, ಆಮೇಲೆ ಇದು ಮಾಡು, ಇದು ಮಾಡಿ, ಇದು ಮಾಡಿ, ಇದು ಮಾಡಿ, ಇದು ಮಾಡು, ಲಾಸ್ಟಿಗೆ ಯೇಸುವಿನ ನಾಮದಲ್ಲಿ ಆಮೇನ್. ಸೊ ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವಿಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಇನ್ನೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ಅಂದ್ರೆ ಆದಿಕಾಂಡದಲ್ಲಿ ನಾವು ನೋಡಿದ್ವಿ, ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್. ಸೊ ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, ಒಬ್ಬನನ್ನು ಬಾಯಿಲ್ಲದವನಾಗಿ ಉಂಟು ಮಾಡಿದಂಥವನು ನಾನೇ, ಒಬ್ಬನನ್ನು ಮೂಕನಾಗಿ ಉಂಟು ಮಾಡಿದಂಥವನು ನಾನೇ, ಒಬ್ಬನನ್ನು ಕಿವುಡನಾಗಿ ಉಂಟು ಮಾಡಿರುವಂಥದ್ದು ನಾನೇ, ಒಬ್ಬನನ್ನು ಕಿವುಡನಾಗಿ ಉಂಟು ಮಾಡಿರುವಂಥದ್ದು ನಾನೇ, ಒಬ್ಬನನ್ನು ಕುಂಟನಾಗಿ ಉಂಟು ಮಾಡಿರುವಂಥದ್ದು ನಾನೇ. ದೇ ಆರ್ ಮೈ ಇಮೇಜ್. ಅವರು ನನ್ನ ಪ್ರತಿರೂಪ. ಆ ಪ್ರತಿರೂಪಕ್ಕೆ ನಾವು ಕೊಡುವಂತ ಬೆಲೆ ಎಷ್ಟು? 1 ರೂಪಾಯಿ, ಇಲ್ಲಾಂದ್ರೆ 10 ರೂಪಾಯಿ. ವ್ಯತ್ಯಾಸ ಏನು? ಅವರಿಗೆ ಕಣ್ಣಿಲ್ಲ, ನಮಗೆ ಕಣ್ಣಿದೆ, ಆದ್ರೆ ಉಪಯೋಗ ಇಲ್ಲ. ಅವರಿಗೆ ಕಾಲಿಲ್ಲ, ನಮಗೆ ಕಾಲಿದೆ, ಆದ್ರೆ ಉಪಯೋಗ ಇಲ್ಲ. ಅವರಿಗೆ ಕೈ ಉಂಟು, ನಮಗೆ ಕೈ ಇಲ್ಲ. ಅವ್ರಿಗೆ ಕೈ ಇಲ್ಲ, ನಮಗೆ ಕೈ ಉಂಟು, ಆದ್ರೆ ಉಪಯೋಗ ಇಲ್ಲ. ರೆಸ್ಪೆಕ್ಟ್ ದೆಮ್. ಗೌರವ ಕೊಡೋದನ್ನ ಕಲೀರಿ. ದಿಸ್ ಇಸ್ ವಾಟ್ ಗಾಡ್ ವಾಂಟ್ಸ್ ಫ್ರಮ್ ಅಸ್. ಇದು ಪ್ರತಿ ಕ್ರೈಸ್ತರು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯೆಹೋವನು ಹೇಳ್ತಾ ಇದ್ದಾನೆ, ಒಬ್ಬನನ್ನು ಮೂಕನಾಗಿ, ಒಬ್ಬನನ್ನು ಕಿವಿಡನಾಗಿ, ಒಬ್ಬನನ್ನು ಕಣ್ಣುಳ್ಳವನಾಗಿ, ಒಬ್ಬನನ್ನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದ ಯೆಹೋವನಾದ ನಾನು. ಯೋಹಾನನ ಸುವಾರ್ತೆಯಲ್ಲಿ ನೋಡಿದ್ವಿ,
ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ಯೆಹೋವನ ಕ್ರಿಯೆ ಇವನಲ್ಲಿ ಗೋಚರವಾಗುವುದಕ್ಕೆ ಈ ರೀತಿ ಆಯಿತು. ಸೊ ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಸೊ ಇಲ್ಲಿ ತನಕ ನೀವು ಅಂಗವಿಕಲ ವ್ಯಕ್ತಿಗಳನ್ನು ನೋಡಿ ಏನು ಅಂದ್ಕೊಂಡ್ರಿ ಎಂಬುದಾಗಿ ನಾನು ಕೇಳೋದಿಲ್ಲ. ಬಟ್ ನೌ ಆನ್ವರ್ಡ್ಸ್ ಇಂತಹ ವ್ಯಕ್ತಿಗಳನ್ನು ನೋಡುವಾಗ ಡೋಂಟ್ ಬೂಸ್ಟ್ ಯುವರ್ ಸೆಲ್ಫ್. ಸೊ ನಿನ್ನನ್ನು ನೋಡಿ ಹೆಚ್ಕೊಳ್ಳೋಬೇಡ. ಓಹ್, ಬಿಕಾಸ್ ಆಫ್ ಮೈ ಹೋಲಿನೆಸ್ ಐ ಆಮ್ ಕಂಪ್ಲೀಟ್. ಹೆಲೆನ್ ಕೆಲ್ಲರ್ ಆ ಕಥೆನ ಮುಗಿಸ್ಬಿಡ್ತೇನೆ. ತನ್ನ 19 ತಿಂಗಳು ಪ್ರಾಯದಲ್ಲಿ ತನ್ನ ದೃಷ್ಟಿಯನ್ನು ಕಳ್ಕೊಂಡ್ಳು, ಕೇಳಿಸುವಿಕೆಯನ್ನು ಕಳ್ಕೊಂಡ್ಳು. ಯೋಚನೆ ಮಾಡಿ, ಯಾವಾಗ 1880 ಆ ಕಾಲದಲ್ಲಿ. ಆದರೆ ಆಕೆಯ ತಾಯಿ ಆಕೆಯನ್ನು ಬಿಟ್ಕೊಡಕ್ಕೆ ತೀರ್ಮಾನ ಮಾಡಲಿಲ್ಲ. ಆಕೆಯ ಸಂಗಡ ಇದ್ಕೊಂಡ್ಲು. ಆಕೆಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಮಾರ್ಗವನ್ನು ಸಿದ್ಧಪಡಿಸ್ಲು. ಆ್ಯನ್ ಸುಲ್ವಿನ್ ಎಂಬ ಒಬ್ಬ ಟೀಚರ್, ಒಬ್ಬ ಹೆಣ್ಣುಮಗಳು, ಆಕೆಯು ಫಿಸಿಕಲಿ ಡಿಸೇಬಲ್. ಆಕೆಯನ್ನು ಟೀಚರ್ ಆಗಿ ನೇಮಿಸಿಕೊಂಡ್ಲು. ಆ ಇಬ್ಬರ ಕಠಿಣ ಪರಿಶ್ರಮ 1904 ತನ್ನ 24ನೇ ವಯಸ್ಸಿನಲ್ಲಿ ಈ ಯಾರು ಹೆಲೆನ್ ಕೆಲ್ಲರ್ ಎಂಬ ಹೆಣ್ಣು ಮಗಳು, ಕಣ್ಣಿಲ್ಲದಿರುವಂತ ಹೆಣ್ಣು ಮಗಳು, ಕಿವುಡಳಾದ ಹೆಣ್ಣು ಮಗಳು, ಅಮೆರಿಕ ದೇಶದಲ್ಲೇ ಪ್ರಪ್ರಥಮವಾಗಿ ಬ್ಯಾಚಲರ್ ಆಫ್ ಆರ್ಟ್ಸ್ ಡಿಗ್ರಿ ಪಡೆದಂತಹ ಮಹಿಳೆಯಾಗಿ ಮಾರ್ಪಟ್ಟಳು. ಏನಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ. ನಮಗೆ ಕಣ್ಣಿದೆ, ಕಿವಿ ಇದೆ. ವಾಟ್ ಈಸ್ ಅವರ್ ಕ್ವಾಲಿಫಿಕೇಶನ್? ಆಮೇಲೆ ನಾವು ಹೇಳ್ತೀವಿ, ಸೊ ವಿ ಆರ್ ಪರ್ಫೆಕ್ಟ್. ಐ ಆಮ್ ಪರ್ಫೆಕ್ಟ್. ಮತ್ತೆ ಪೆಂತೆಕೋಸ್ಟಲ್ಲಿ ಬಂದಿದ್ದಕ್ಕೆ ಸುಮಾರು ಜನ ಪಾಸ್ ಆಗ್ಬಿಟ್ರು. 2ನೇ ಕ್ಲಾಸು 3ನೇ ಕ್ಲಾಸು ಪಾಸ್ ಆಗಿದ್ದು ಸಾಕು ಪಾಸ್ಟ್ರು. CSL ಆಗಲ್ಲ. CSL ಆಗಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು. ಅದಕ್ಕೆ ಅದು ಬಿಟ್ಟು ಬಂದ್ಬಿಟ್ರು ಅಷ್ಟೇ ಎಲ್ಲರೂ. ಮರ್ತ ಮೊದಲು ಆಗಲ್ಲ. ಕ್ಯಾಥಲಿಕಲ್ ಆಗಲ್ಲ. ಪಾದ್ರಿ ಆಗಬೇಕಾದ್ರೆ ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು ಅವರಿಗೆ. ಆದರೆ ಇಲ್ಲಿ ಏನು ಬೇಕಾಗಿಲ್ಲ. ಆಮೇಲೆ ನಾವು ಹೇಳ್ತೀವಿ ಐ ಆಮ್ ಪರ್ಫೆಕ್ಟ್. ಸೊ ನೀನು ನಾನು ಡಿಸೇಬಲ್, ಎಲ್ಲ ಇದ್ಕೊಂಡು ಗುಡ್ ಫಾರ್ ನಥಿಂಗ್. ಈ ಮುಂಜಾನೆಯಲ್ಲಿ ಪ್ರಿಯರೇ ಯೋಚನೆ ಮಾಡಿ. ಸದ್ಯ ಅವರಿಗೆ ಬೇಕಾಗಿರುವಂಥದ್ದು ನಿಮ್ಮ ಸಿಂಪತಿ ಅಲ್ಲ. ಸೊ ಟ್ರೀಟ್ ದೆಮ್ ಆಸ್ ಎ ಹ್ಯೂಮನ್. ಸೊ ಅವರನ್ನು ಸಾಮಾನ್ಯ ಮನುಷ್ಯರಂತೆ ಪರಿಗಣಿಸ್ರಿ. ಯಾಕಾಗಲ್ಲ? ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಯಹೂದ್ಯರ ಸಭಾಮಂದಿರದಲ್ಲಿ ಒಂದು ಸಬ್ಬತ್ ದಿನದಲ್ಲಿ ದೇವಾಲಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಕೈ ಬತ್ತಿ ಹೋದಂತಹ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ. ಅಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಈ ಕೈ ಬತ್ತಿ ಹೋದ ವ್ಯಕ್ತಿಯನ್ನೇ ದುರ್ಗುಟ್ಟು ನೋಡ್ತಾ ಇದ್ದಾರೆ. ನಾವು ಹಂಗೆ ತಾನೆ, ಸ್ವಲ್ಪ ಅಂಗವೈಕಲ್ಯ ಇರುವಂತಹ ವ್ಯಕ್ತಿಯನ್ನು ನೋಡ್ಬಿಟ್ರೆ ನಾವು ನಗಾಡ್ತೀವಿ. ನಗಾಡಬೇಡ್ರಿ. ಅದೇ ಅಂಗವೈಕಲ್ಯ ನಮ್ಮ ಕುಟುಂಬಕ್ಕೂ ಬಂದ್ಬಿಡ್ತದೆ. ಹುಟ್ಟಿದಾಗಲೇ ಅಂಗವೈಕಲ್ಯದಿಂದ ಹುಟ್ಟಬೇಕು ಅಂತ ಇಲ್ಲ.
ಆದ್ಮೇಲೂ ಅಂಗವೈಕಲ್ಯ ಬರೋದಕ್ಕೆ ಸಾಧ್ಯತೆ ಜಾಸ್ತಿ ಇರ್ತದೆ ಲೋಕದಲ್ಲಿ. ನೋಡಿ, ಇಲ್ಲಿ ಎಲ್ಲರೂ ಅವನನ್ನ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಯಾರನ್ನ? ಕೈ ಬತ್ತಿ ಹೋದಂತಹ ವ್ಯಕ್ತಿಯನ್ನ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಕೈ ಬತ್ತಿದಂತಹ ವ್ಯಕ್ತಿಗೆ, ಕಮ್ ಅಂಡ್ ಸ್ಟ್ಯಾಂಡ್ ಇನ್ ದ ಮಿಡ್ಸ್ ಆಫ್ ದಿಸ್ ಪೀಪಲ್. ಈ ಜನರ ಮಧ್ಯದಲ್ಲಿ ಬಂದು ನಿಂತ್ಕೋ. ಯಾಕಂದ್ರೆ ನಾನು ಹೇಳಿಲ್ಲ, ಸಮಾಜ ಇವರನ್ನ ನೋಡುವಂಥದ್ದು ಶಪಿಸಲ್ಪಟ್ಟಂತವರು, ಶಾಪಗ್ರಸ್ತರು. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕಮ್ ಅಂಡ್ ಸ್ಟ್ಯಾಂಡ್, ಜನರ ಮಧ್ಯದಲ್ಲಿ ಬಂದು ನಿಂತ್ಕೋ. 3ನೇ ವಾಕ್ಯ, ಆತನು ಕೈ ಬತ್ತಿದ್ದವನಿಗೆ, ಎದ್ದು ನಡುವೆ ಬಾ. ಯೇಸು ಸ್ವಾಮಿ ಒಂದು ಪ್ರಶ್ನೆ ಕೇಳ್ತಾರೆ, ಯಾವುದು ಒಳ್ಳೆಯದು? ಸಬ್ಬತ್ ದಿನದಲ್ಲಿ ನ್ಯಾಯ ಮಾಡುವುದ ಒಳ್ಳೆಯದು, ಕೇಡು ಮಾಡುವುದ ಒಳ್ಳೆಯದು? ಆದರೆ ಅವರು ಯಾರು ಮಾತಾಡ್ತಾ ಇಲ್ಲ. 5ನೇ ವಾಕ್ಯ, ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿ ಆಯಿತು. ನೋಡಿ, ಫರಿಸಾಯರು ಶಾಸ್ತ್ರಿಗಳು ಈ ಕೈ ಬತ್ತಿ ಹೋದಂತ ವ್ಯಕ್ತಿಯನ್ನ ಸಾಮಾನ್ಯ ಮನುಷ್ಯನಂತೆ ಕಾಣದೇ ಇರುವಂತಹ ಸಂದರ್ಭದಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಮಸೀಯ ಆ ಕೈ ಬತ್ತಿ ಹೋದ ವ್ಯಕ್ತಿಗೆ ಸ್ವಸ್ಥತೆಯನ್ನು ಕೊಡುವುದಕ್ಕೆ ಸಿದ್ಧನಾಗಿರುವಾಗ ಇವರು ಯಾರು ತಯಾರಲ್ಲ. ಯೋಹಾನನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡುವ ಅಧ್ಯಾಯನ ಓದ್ಬೇಕಾದ್ರೆ ಗೊತ್ತಾಗ್ತದೆ. ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಆ ವ್ಯಕ್ತಿಗೆ ಇನ್ನು ಮಣ್ಣನ್ನ ಕೆಸರು ಮಾಡಿ ಕಣ್ಣಿಗೆ ಹಚ್ಚಿಬಿಟ್ಟು ಸಿಲೋಹ ಕೊಳಗೆ ಹೋಗಿ ತೊಳ್ಕೊ ಎಂಬುದಾಗಿ ಹೇಳ್ತಾನೆ. ಹೋಗಿ ತೊಳ್ಕೊಂಡ ಅವನಿಗೆ ಕಂಡು ಬಂತು. ಫರಿಸಾಯರು ಅವನನ್ನ ಹೊರಗಾಕ್ಬಿಟ್ರು ಜಾತಿಯಿಂದ. ಅಂದ್ರೆ ಇಲ್ಲಿ ಧಾರ್ಮಿಕ ಮುಖಂಡರು ಅಥವಾ ಫರಿಸಾಯರು ಒಬ್ಬ ವ್ಯಕ್ತಿ, ಅಂಗವೈಕಲ್ಯದಿಂದ ಕೂಡಿದ ವ್ಯಕ್ತಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇಲ್ಲ ಅವರು. ಇವತ್ತು ಅನೇಕ ಸಭೆಗಳಿಗೆ, ಅನೇಕ ಕುಟುಂಬಗಳಿಗೆ ತಮ್ಮ ಮಕ್ಕಳು ಅಂಗವೈಕಲ್ಯತೆ ಇರುವುದೇ ಲಾಭ ಅವರಿಗೆ. ಸೊ ನನಗೆ ಗೊತ್ತು, ಅನೇಕ ಕುಟುಂಬದವರು ತಮ್ಮ ಅಂಗವೈಕಲ್ಯ ಮಕ್ಕಳನ್ನ ತೋರಿಸ್ಕೊಂಡು ಹಣವನ್ನ ಸಂಪಾದಿಸುವುದರಲ್ಲಿ ತಲ್ಲೀನರಾಗಿದ್ದಾರೆ. ನಾನು ಹೇಳ್ತಾ ಇರುವುದು ರೋಡಲ್ಲಿ ಭಿಕ್ಷೆ ಬೇಡುವಂತವರ ವಿಚಾರವಾಗಿ ಅಲ್ಲ, ಕ್ರೈಸ್ತರಲ್ಲಿ. ಕೆಲವು ಅಂಗವೈಕಲ್ಯದಿಂದ ಕೂಡಿದ ವ್ಯಕ್ತಿಗಳು ಇದನ್ನೇ ಲಾಭವಾಗಿಟ್ಕೊಂಡಿದ್ದಾರೆ. ಅದು ಇದೆ. ಯೇಸು ಸ್ವಾಮಿ ಏನ್ ಮಾಡ್ದ? ಟಚ್ ಅವರ್ ಹ್ಯಾಂಡ್. ಪ್ರೀತಿಯ ದೇವಜನರೇ, ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ 2 ಕಾಲು, 2 ಕಣ್ಣು, 2 ಕೈವಿ ಎಲ್ಲ ಇದರ ಫಲವಾಗಿ ನಾವು ಪರಿಪೂರ್ಣರಲ್ಲ. ಈ ಅವಯವಗಳಲ್ಲಿ ಯಾವುದಾದರೂ ಒಂದು ಇಲ್ಲದೆ ಇರುವಂತಹ ವ್ಯಕ್ತಿ ಅಪೂರ್ಣನೂ ಅಲ್ಲ ಎಂಬುದನ್ನು ಮೊದಲು ನಾವು ಗ್ರಹಿಸಿಕೊಳ್ಬೇಕು. ಸೊ ಅವರಿಗೆ ಬೇಕಾಗಿರುವಂಥದ್ದು ನಿಮ್ಮ ಸಿಂಪತಿ ಅಲ್ಲ. ಸೊ ಅವರಿಗೆ ಬೇಕಾಗಿರುವಂಥದ್ದು ದೇರ್ ರೆಕಗ್ನೇಷನ್ಸ್, ಅವರನ್ನು ಅಂಗೀಕರಿಸುವಂತಹ ಮನೋಭಾವ. ಆ ಮನೋಭಾವ ನಮ್ಮಲ್ಲಿ ಇದೆಯಾ? ಯೋಚನೆ ಮಾಡಿ ಪ್ರಿಯರೇ. ಅಂಗವೈಕಲ್ಯ ಅನ್ನುವಂಥದ್ದು ಕೇವಲ ಶಾರೀರಿಕವಾದಂತಹ ನ್ಯೂನತೆ ಮಾತ್ರ ಅಲ್ಲ, ಅಥವಾ ಮಾನಸಿಕವಾದಂತಹ ನ್ಯೂನತೆ ಮಾತ್ರ ಅಲ್ಲ. ಸೊ ನಾವು ಅಂಗವೈಕಲ್ಯವನ್ನು ಕೇವಲ ಈ 2 ಆಯಾಮಗಳಲ್ಲಿ ಮಾತ್ರ ನೋಡ್ತೇವೆ.
ಒಂದು ಶಾರೀರಿಕವಾದ ಅಂಗವೈಕಲ್ಯ, ಎರಡು ಮಾನಸಿಕವಾದ ಅಂಗವೈಕಲ್ಯ, ಇನ್ನೊಂದು ಅಂಗವೈಕಲ್ಯ ಇದೆ. ಎಲ್ಲ ಇದ್ದು ಉಪಯೋಗಿಸದೆ ವೇಸ್ಟ್ ಬಾಡಿಯಾಗಿ ಬದುಕಿರುವಂಥದ್ದು. ಇಂಥ ವೇಸ್ಟ್ ಬಾಡಿಗಳಾದ ನಾವುಗಳು ಶಾರೀರಿಕ ಮಾನಸಿಕ ಅಂಗವೈಕಲ್ಯ ವ್ಯಕ್ತಿಗಳನ್ನು ನೋಡಿ ಹೇಳ್ತಾ ಇದ್ದಾಗ ವಿ ಆರ್ ಪರ್ಫೆಕ್ಟ್. ಶೇಮ್ ಆನ್ ಯಸ್. ಆಧ್ಯಾತ್ಮಿಕವಾಗಿ ನಾವು ನೋಡೋಣ. 146ನೇ ಕೀರ್ತನೆಯಲ್ಲಿ ನಾವು ಓದಿದಂಥ ಒಂದು ವಾಕ್ಯ, ಆತನು ಕುರುಡರಿಗೆ ಕಣ್ಣು ಕೊಡ್ತಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯು ಆರ್ ಬ್ಲೈಂಡ್. ಆಧ್ಯಾತ್ಮಿಕ ವಿಚಾರದಲ್ಲಿ ನೀವು ಕುರುಡರಾಗಿದ್ರಿ. ಸೊ ನಿಮ್ಮ ಕಣ್ಣುಗಳು ಆಧ್ಯಾತ್ಮಿಕವಾಗಿ ತೆರೆಯಲ್ಪಟ್ಟಿದ್ರೆ, ಫರಿಸಾಯರನ್ನು ನೋಡಿ ಹೇಳ್ತಾ ಇದ್ದಾರೆ, ಯು ಆರ್ ಬ್ಲೈಂಡ್. ಆಧ್ಯಾತ್ಮಿಕವಾಗಿ ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ ಯು ವಿಲ್ ನೋ ಹೂ ಇಸ್ ಹೂ ಹ್ಯಾ, ನಾನು ಯಾರು ಎಂಬುದಾಗಿ ನಿಮಗೆ ಗೊತ್ತಾಗ್ತಿತ್ತು. ಪ್ರಿಯರೇ, ಇವತ್ತು ನಮ್ಮ ಸುತ್ತಮುತ್ತಲು ಅನೇಕರು ಆಧ್ಯಾತ್ಮಿಕವಾಗಿ ಕುರುಡರಾಗಿದ್ದಾರೆ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ ಅವರನ್ನು ಕ್ರಿಸ್ತನ ಬೆಳಕಿನಡೆಗೆ ಕರೆತರುವಂಥದ್ದು. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯವನ್ನು ಶ್ರಮಿಸುತ್ತಿರುವಂತಹ ಈ ಸಂದರ್ಭದಲ್ಲಿ, ಸೊ ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ದೇವರು ನಮ್ಮ ಜೀವಿತದಲ್ಲಿ ಯಾವ ಅಂಗವೈಕಲ್ಯವನ್ನು ಕೊಡದೇ ಇದ್ದಾಗ್ಯೂ ದೇವರು ಕೊಟ್ಟಿರುವ ಸಂದರ್ಭವನ್ನು, ಅವಕಾಶವನ್ನು ನಾವು ಉಪಯೋಗಿಸದೆ ಹೋದರೆ ನಾವು ಅಂಗವೈಕಲ್ಯ ಉಳ್ಳ ವ್ಯಕ್ತಿಗಳಿಗೆ ಸಮಾನರು ಎಂಬುದನ್ನು ಮೊದಲೇ ಪ್ರಪ್ರಥಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಎರಡನೇದಾಗಿ, ಶಾರೀರಿಕವಾಗಿ ಅಂಗವೈಕಲ್ಯವಿರುವಂಥ ವ್ಯಕ್ತಿಗಳನ್ನು ನಾವು ನೋಡುವಾಗ ನಾವು ಶ್ರೇಷ್ಠರು ಎಂಬ ಮನೋಭಾವದಿಂದ ಅಲ್ಲ, ಬದಲಿಗೆ ಇಂತಹ ವ್ಯಕ್ತಿಗಳು ವೈಕಲ್ಯತೆಯಿಂದ ಕೂಡಿದಾಗ್ಯೂ ಅವರಲ್ಲಿರುವ ಸಾಮರ್ಥ್ಯವನ್ನು ಗ್ರಹಿಸುವುದಕ್ಕೆ ನಾವು ಕಲಿಯುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತು ನಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಮುಂಭಾಗದಲ್ಲಿ ನಾವು ಅಲ್ಪ ನಿಮಿಷ ಕುಳಿತುಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯ ಅನುಸಾರವಾಗಿ ನಮ್ಮ ಜೀವಿತವನ್ನು ಮತ್ತು ನಾವರ್ತಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಕರ್ತನೆ, ಅಂಗವೈಕಲ್ಯ ವ್ಯಕ್ತಿಗಳನ್ನು ನೋಡಿ ಅವರನ್ನು ಗೌರವಿಸುವುದಕ್ಕೆ ನಮಗೆ ಕಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಸ್ವಾಮಿ, ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಈ ಮುಂಜಾನೆಯಲ್ಲಿ ದೇವರು ಮತ್ತು ದಾವರ್ತಿ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.